ಇವತ್ತು 100 ರೂಪಾಯಿ ಖರ್ಚು ಮಾಡ್ತಾರೆ, 20 ರೂಪಾಯಿ ವಾಪಸ್ ಬರಲ್ಲ. ಏನೋ ರೇಟ್ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಒಟ್ಟು ತಳಮಟ್ಟದ ಕೃಷಿಕನಿಗೂ ತಲುಪಲಾರದಂಥ ಹಳ್ಳಿಗಳಿಗೂ ಹೋಗಿ ಈ ಕೃಷಿನ ಮುಟ್ಸೋಂಥ ಕೆಲಸನ ಮಾಡಬೇಕಾಗಿದೆ. ಬದಲಾಗಿದ್ದೀನಿ ಅಂತಂದರೆ ನಾನು ಕೆಮಿಕಲನ್ನು ಬಳಸ್ತಾ ಇಲ್ಲ. ಒಂದು ಗ್ರಾಮನ ತಗೊಂಡು ಅಂತಂದಾಗ ಅಲ್ಲಿಗೆ ಎಷ್ಟು ಕೆಮಿಕಲ್ ಬರ್ತಾ ಇತ್ತು, ನಾವು ಸಾವಯವ ಯೋಜನೆ ಜಾರಿಗೆ ಆದಮೇಲೆ ಎಷ್ಟು ಕೆಮಿಕಲ್ ನಿಲ್ತು, ಯೋಜನೆ ಮುಗಿದ ಮೇಲೆ ಎಷ್ಟು ಜನ ಬದಲಾವಣೆ ಆದರು. ಪ್ರಧಾನಮಂತ್ರಿಗಳದ್ದು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಪ್ರಧಾನಮಂತ್ರಿ ಮತ್ತು ಕೃಷಿ ಸಚಿವರು ಇಬ್ಬರನ್ನೂ ಸೇರಿಸಿ ಅಲ್ಲಿ ಜಾಯಿಂಟ್ ಆಗಿ ಒಂದು ಚರ್ಚೆ ಇಟ್ಕೊಂಡಿದ್ದೀವಿ. ಅದನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಳೋದಕ್ಕೆ ನಿತೀಶ್ ಕುಮಾರ್ ಬಿಹಾರದವರು ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ನೋಡಿದವರು ನೀವು ಒಳ್ಳೆ ಫ್ರೆಂಡ್ಸ್ ತರ ಇದ್ದೀರಾ ಅನ್ನೋ ತರ ಇದೆ. ಅವ್ನು ಬಂದ್ರು ಒಳಗ್ ಕೂರೋದೇ ಇಲ್ಲ. ಅವ್ರ ಅಪ್ಪನ ಜೊತೆಗೆ ತೋಟದೊಳಗೆ ಎಲ್ಲೋ ಹೋಗುತ್ತೆ, ಅಲ್ಲಿ ಅವ್ರ ಅಪ್ಪನ ಹಿಂದ್ಗಡೆ. ಬಹುಶಃ ಇವತ್ತಿನ ಕೃಷಿ ವರ್ಗ ಯಾಕೆ ಅಂದ್ರೆ ಒಂದು ನೆಗೆಟಿವ್ ಫೇಸ್ ಅಲ್ಲಿ ಇದೆ ಅಂದ್ರೆ ಅದು ಕಷ್ಟ ಆಗಿದೆ ಅಥವಾ ಇದಾಗಿದೆ ಅಂದ್ರೆ ಈ ಒಂದು ಕೆಮಿಕಲ್ ಫಾರ್ಮಿಂಗ್ ನಿಂದಾನೆ ಇಷ್ಟೆಲ್ಲ ಆಯ್ತು. ಇವತ್ತು 100 ರೂಪಾಯಿ ಖರ್ಚು ಮಾಡ್ತಾರೆ, 20 ರೂಪಾಯಿ ವಾಪಸ್ ಬರಲ್ಲ. ಏನೋ ರೇಟ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಆ ಥರದ ಹಿನ್ನೆಲೆಯಲ್ಲಿ ಕೃಷಿ ಯಾರಿಗೂ ಬೇಡವಾಗಿದೆ. ಹಾಗಾಗಿ ಈ ಬೇಡವಾಗಿದೆಯಲ್ಲ, ಈ ನೆಗೆಟಿವ್ ಏನು ಭಾವನೆ ಇತ್ತಲ್ಲ, ಈ ಭಾವನೆನ ತೊಡಗಿಸಿ ರೈತರು ಇಲ್ಲಿ ಉಳಿಬೇಕು, ನನ್ನ ಬದುಕಿನ ಜೊತೆಯಲ್ಲಿ ರೈತರು ಉಳಿಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಕೃಷಿ ಮಾಡಕ್ಕೆ ಬಂದಿದ್ದು. ಇಲ್ಲಿ ನಾನು ಹೊಟ್ಟೆಪಾಡಿನ ಜೊತೆಗೆ ಸಮಾಜದ ಬದುಕನ್ನು ನಾನು ನೋಡ್ತಾ ಹೋದೆ. ಆ ಕಾರಣಕ್ಕಾಗಿ ಇವತ್ತು ಅಷ್ಟನ್ನೆಲ್ಲ ನಾನು ನೋಡ್ತಾ ಹೋದ್ನಲ್ಲ, ಹಾಗಾಗಿ ಮುಟ್ಸೋಂಥ ಕೆಲಸ ಒಟ್ಟು ತಳಮಟ್ಟದ ಕೃಷಿಕನಿಗೂ ತಲುಪಲಾರದಂಥ ಹಳ್ಳಿಗಳಿಗೂ ಹೋಗಿ ಈ ಕೃಷಿನ ಮುಟ್ಸೋಂಥ ಕೆಲಸನ ಮಾಡಬೇಕಾಗಿದೆ. ಈಗ ಸರ್ಕಾರ ನಮ್ಮ ಕೈ ಜೊತೆಗೆ ನ್ಯಾಚುರಲ್ ಫಾರ್ಮಿಂಗ್ ಕೊಟ್ಟಿದೆ, ಇದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇನ್ನೊಂದು ಕ್ವೆಶ್ಚನ್ ಸರ್, ಈಗ ನೀವು ಸರ್ಕಾರ ನಾವು ಇದೇ ಎಲ್ಲ ಚರ್ಚೆ ಮಾಡಿದ್ವಿ ವಿದ್ಯಮಾನಗಳು ಹೇಗಾಗ್ತಿದೆ ಅಂತ. ಸೊ ಆಸ್ ಅ ನ್ಯಾಚುರಲ್ ಫಾರ್ಮರ್, ಆಸ್ ಅ ರೆವಲ್ಯೂಷನರಿ, ನಮಗೆ ನೀವು ರೆವಲ್ಯೂಷನರಿನೇ, ಒಂದು ಸೈಲೆಂಟ್ ರೆವಲ್ಯೂಷನರ್. ಸೊ ಈ ಒಂದು ಪೊಲಿಟಿಕಲ್ ವಿಲ್, ಈ ಒಂದು ರಾಜಾಶ್ರಯದ ಒಂದು ಪ್ರಭಾವ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕೃಷಿಕನಿಗೆ, ಅಥವಾ ಒಂದು ಈ ತರ ಒಂದು ಸ್ಟೆಪ್ ಅನ್ನು ತೆಕ್ಕೋಣ ಅಂತ? ಈಗ ನೋಡಿ, ಇಲ್ಲಿ ರಾಜಾಶ್ರಯ ಅಂತ ಬಂದಾಗ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಗೆ ಒಂದು ಪ್ರಾಥಮಿಕ ಕಲ್ಪನೆ ಇರಲ್ಲ. ಈಗ ಉದಾಹರಣೆ 2005ರಿಂದ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಾವಯವ ಕೃಷಿ ನೀತಿನ ಜಾರಿಗೆ ತಂದರು. ಈಗ ಸಾವಯವ ಕೃಷಿ ಮತ್ತು ಆಮೇಲೆ ಒಟ್ಟೊಂದು ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ತಂದು, ಸಾವಯವ ಭಾಗ್ಯ ಯೋಜನೆ ತಂದು ಇಡೀ ಹಳ್ಳಿಗಳನ್ನ, ಒಂದು 10,000 ಹಳ್ಳಿಗಳನ್ನ ಕನ್ವರ್ಷನ್ ಮಾಡ್ತೀವಿ ಅಂತ ಹೊರಟರು. ಒಂದು ಯೋಜನೆಗೆ ಒಬ್ಬ ರೈತನ ಸೇರಿಸ್ಕೊಂಡು ಬಂದಮೇಲೆ ನಾನು ಕೇಳೋದಿಷ್ಟೇನೆ, ನಾನು ಮೊನ್ನೆ ಕೃಷಿ ಸಚಿವರಿಗೂ ಈ ಮಾತನ್ನು ಕೇಳಿದೆ. ಒಂದು ಹಳ್ಳಿನ ನಾನು ತಗೊಂಡ್ಮೇಲೆ, ಈಗ ಉದಾಹರಣೆ ನನ್ನನ್ನು ಸಾವಯವ ಕೃಷಿ ನಾನು ಬದಲಾಗಿದ್ದೀನಿ ಅಂತಂದರೆ ನಾನು ಕೆಮಿಕಲನ್ನು ಬಳಸ್ತಾ ಇಲ್ಲ. ಇವರು ಅಂಕಿಅಂಶನ ಇಡಬೇಕು. ಸಾವಯವ ಕೃಷಿ ಒಂದು ಯೋಜನೆನ ಜಾರಿಗೆ ತಂದಮೇಲೆ ಒಂದು ಗ್ರಾಮನ ತಗೊಂಡು ಅಂತಂದಾಗ ಅಲ್ಲಿಗೆ ಎಷ್ಟು ಕೆಮಿಕಲ್ ಬರ್ತಾ ಇತ್ತು, ನಾವು ಸಾವಯವ ಯೋಜನೆ ಜಾರಿಗೆ ಆದಮೇಲೆ ಎಷ್ಟು ಕೆಮಿಕಲ್ ನಿಲ್ತು, ಯೋಜನೆ ಮುಗಿದ ಮೇಲೆ ಎಷ್ಟು ಜನ ಬದಲಾವಣೆ ಆದರು. ಸೈಂಟಿಫಿಕ್ ಆಗಿ ಮಾಡಬೇಕು. ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಬೇಕು. ಯಾರು ಮಾಡ್ತಾ ಇಲ್ಲ. ಇವತ್ತು ದಾಖಲೆಯಲ್ಲಿ ಮಾತ್ರ 10,000 ಹಳ್ಳಿಗಳು ಸಾವಯವ ಕೃಷಿಗೆ ಬದಲಾವಣೆ ಆಗಿದ್ದಾವೆ ಅಂತ ಅಂಕಿಅಂಶಗಳು. ರಿಯಲಿ ಎಲ್ಲರೂ ಕೆಮಿಕಲ್ ಬಳಸ್ತಾ ಇದ್ದಾರೆ. ಆ ಯೋಜನೆ ಮುಗಿದ ತಕ್ಷಣನೇ ಎಲ್ಲರೂ ಕೆಮಿಕಲ್ ತರಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕೆ ನನ್ನ ಬೇಡಿಕೆ ಪ್ರಧಾನಮಂತ್ರಿಗಳಿಗೆ, ಈಗ ನೈಸರ್ಗಿಕ ಕೃಷಿನ ಜಾರಿಗೆ ತಂದಿದ್ದೀರಿ, ಓಕೆ, ಜಾರಿಗೆ ತಂದ ಜೊತೆನೆಲ್ಲ ಸೈಮಲ್ಟೇನಿಯಸ್ ಆಗಿ ಗೊಬ್ಬರ ಖರೀದಿಗೆ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಿದ್ದಾರೆ. ಅದನ್ನು ಯಾರು ಅದನ್ನು ಕಂಪಲ್ಸರಿ ತಗೊಂತ ಇಲ್ಲ. ಆ ಯೋಜನೆನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಈಗ ನಾನು ಒಂದು 125 ಜನ ರೈತರು ಒಂದು ಗ್ರಾಮ ಪಂಚಾಯತಿನಲ್ಲಿ ನೈಸರ್ಗಿಕ ಕೃಷಿಗೆ ಬಂದರು ಅಂತಂದರೆ 3 ವರ್ಷದೊತ್ತಿಗೆ ಅವ್ರು 100% ನೈಸರ್ಗಿಕ ಕೃಷಿಕರಾಗಬೇಕು. ಅವ್ರು ₹1 ರಾಸಾಯನಿಕ ಕೊಳ್ಳಬಾರ್ದು. ಅವ್ರು ಕೊಳ್ಳಕ್ಕೆ ಹೋದರೆ ಆಧಾರ್ ಕಾರ್ಡ್ನ ಕಡ್ಡಾಯ ಮಾಡಬೇಕು, ಅಲ್ಲಿ ಬ್ಲಾಕ್ ಮಾಡಬೇಕು. ನಿಮಗೆ ಆಧಾರ್ ಕಾರ್ಡ್ ಕೊಡಕ್ಕೆ ಬರಲ್ಲ, ನೀವು ಯೋಜನೆಯಲ್ಲಿ ಸೇರಿದಿರಿ, ನಿಮಗೆ ಬರಲ್ಲ ಅಂತ ಹೇಳಿ ಕಳಿಸ್ಬೇಕು ಆಯಾ ಮಾಲೀಕನೇ. ಹಂಗಾದಾಗ ಮಾತ್ರ ನಾನು ರಾಸಾಯನಿಕ ಕೃಷಿಗೆ ಅಗೇನ್ ಮತ್ತೆ ಬದಲಾವಣೆ ಆಗಲ್ಲ. ಹಂಗೆ ಮಾಡಬೇಕು, ಕಟ್ಟುನಿಟ್ಟಾಗಿ ತರಬೇಕು ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳಿಗೆ ಒಂದು ನಿಯೋಗನೂ ಹೋಗ್ತಾ ಇದೀವಿ ಸದ್ಯದಲ್ಲಿ. ಇದನ್ನು ಕೊಟ್ಟು ಇದನ್ನು ಹೆಂಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಪೇಪರ್ ಎಲ್ಲ ರೆಡಿಯಾಗಿದೆ. ಒಂದು ಚರ್ಚೆ ಇದೆ. ಆ ಚರ್ಚೆಗೆ ಇಲ್ಲಿಗೆ ಬರ್ತಾರೆ ನಮ್ಮ ರಾಜ್ಯದಿಂದ ಬಂದು ಇಲ್ಲೊಂದು ಚರ್ಚೆ ಮುಗಿಸ್ಕೊಂಡು ಫೈನಲಿ ಒಂದು ರೆಡಿ ಮಾಡ್ಕೊಂಡು ಪ್ರಧಾನಮಂತ್ರಿಗಳದ್ದು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಪ್ರಧಾನಮಂತ್ರಿ ಮತ್ತು ಕೃಷಿ ಸಚಿವರು ಇಬ್ಬರನ್ನೂ ಸೇರಿಸಿ ಅಲ್ಲಿ ಜಾಯಿಂಟ್ ಆಗಿ ಒಂದು ಚರ್ಚೆ ಇಟ್ಕೊಂಡಿದ್ದೀವಿ. ಅದನ್ನು ಒಂದು ಅಪಾಯಿಂಟ್ಮೆಂಟ್ ತಗೊಳೋದಕ್ಕೆ ನಿತೀಶ್ ಕುಮಾರ್
ಬಿಹಾರದವರು. ಹೌದೌದು. ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ವಾವ್. ಯಾಕೆಂದ್ರೆ ಅವರು ಜೆ ಡಿ ಯು ಅಧ್ಯಕ್ಷರು ಮಹಿಮಾ ಪಾಟೀಲು ಇವರೆಲ್ಲ ನಾಡಗೌಡರು ಇವರೆಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ತಗೊಂತ ಇದ್ದಾರೆ. ಸದ್ಯದಲ್ಲೇ ಹೋಗ್ತೀವಿ ನಾವು ಅದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಈ ಥರದ ಕಟ್ಟುನಿಟ್ಟು ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಹೇಳೋಂಥದ್ದು. ಅದನ್ನು ಮಾಡಬೇಕು. ಅವಾಗ ಮಾಡಿದಾಗ ಏನೋ ಕಟ್ಟುನಿಟ್ಟಿನ ಕ್ರಮಗಳು ಬಂದು ಅಂತಂದರೆ ನಾನು ಬದಲಾವಣೆ ಆಗ್ತೀನಿ. ನನ್ನನ್ನು ಯಾರು ಕೇಳಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ನಾನು ಸ್ವ ಇಚ್ಛೆಯಿಂದ ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಾವಯವ ಅಂದರೆ ಸಾವಯವಕ್ಕೆ ಹೋಗ್ತೀನಿ, ನೈಸರ್ಗಿಕ ಅಂದರೆ ನೈಸರ್ಗಿಕಕ್ಕೆ ಹೋಗ್ತೀನಿ. 2005 ಏನು ಆಯ್ಕೆ ಮಾಡ್ಕೊಂಡಿದ್ರು ಅದೇ ಜನನ ಮತ್ತೆ ಪುನರಪಿ ಅವರನ್ನೇ ಆಯ್ಕೆ ಮಾಡ್ಕೊಂತಾರೆ. ಜಸ್ಟ್ ಬ್ಯೂರೋಕ್ರೆಟಿಕ್ ಆಗಿ ಸುಮ್ಮನೆ ಆಯ್ಕೆ ಮಾಡ್ಕೊಂತಾರೆ. ಅವನು ನಿಜವಾಗಿ ಮಾಡ್ತಿದ್ದಾನೋ ಇಲ್ವೋ ಈ ಥರದ್ದು ಯಾವುದನ್ನು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇಲ್ಲ. ಹಾಗಾಗಿ ಅದು ಆಗಬೇಕು ಅಂತೇಳಿ. ಸರ್ 2005ಕ್ಕೂ 2025ಕ್ಕೂ ನಾಯಕತ್ವ ಮತ್ತೆ ಪೊಲಿಟಿಕಲ್ ವಿಲ್ ಅಲ್ಲಿ ನಿಮಗೆ ಏನಾದ್ರು ಡಿಫ್ರೆನ್ಸ್ ಇದೆ, ಏನಾದ್ರು ಹೇಳ್ಬೋದಾ ಜನರಿಗೆ? ಅಲ್ಲ, ಇಲ್ಲಿ ಪೊಲಿಟಿಕಲ್ ಇಚ್ಛಾಶಕ್ತಿ ಒಂದು ಅದನ್ನ ನಾವು ನಿಖರವಾಗಿ ಹೇಳಕ್ ಬರಲ್ಲ. ಒಂದು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಮೇಲೇ ಹೇಳಿ ಅಂತಂದ್ರೆ ಹೇಳಕ್ ಬರಲ್ಲ. ಕಾಳಜಿ ಬೇಕು. ಯಾರು ಅಧಿಕಾರ ಮಾಡ್ತಾರೆ ಅವರಿಗೆ ಒಂದು ಕಾಳಜಿ ಬೇಕು. ಆ ಕಾಳಜಿನ ನಾವು ಮೋದಿಯವರಿಂದ ನೋಡಿದ್ದೀನಿ. ಅದು ಆ ಕಾಳಜಿ ಬರಬೇಕು ಆಡಳಿತ ಮಾಡೋ ಅಂಥವ್ರಿಗೆ. ಆ ಕಾಳಜಿ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಇಂಥ ಸಣ್ಣ ಸಣ್ಣ ಕೆಲಸಗಳು ದೊಡ್ಡದಾಗಿ ಪರಿಣಾಮ ಬೀರ್ತಾ ಹೋಗ್ತವೆ. ಅದೇ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಮಾಡ್ತಿರೋ ಕೆಲಸಕ್ಕೆ ತಳ ಮಟ್ಟದ ಒಂದು ವ್ಯವಸ್ಥೆಯ ಗ್ರಿಪ್ ಇರಬೇಕು, ಅವ್ರ ಇಂಟ್ರೆಸ್ಟ್ ಏನು ಅಂತ ಗೊತ್ತಿರಬೇಕು ಅಂತ ನೀವು ಹೇಳ್ತೀರಾ. ಹೌದು, ಅವ್ರವ್ರ ಜವಾಬ್ದಾರಿಗಳು. ಈಗ ಒಂದು ವ್ಯವಸ್ಥೆ ಒಂದು ಜವಾಬ್ದಾರಿ ಕೊಟ್ಟಿರುತ್ತೆ ಒಬ್ಬ ವ್ಯಕ್ತಿಗೆ. ಆ ಜವಾಬ್ದಾರಿನ ನಾನು ಪ್ರಾಮಾಣಿಕವಾಗಿ ಮಾಡಬೇಕು. ಅವರು ಅಲ್ಲಿ ಕುತ್ಕೊಂಡೆ ಅಲ್ಲೇ ಎಲ್ಲ ಮಾಡಕ್ಕಾಗಲ್ಲ. ಇಲ್ಲಿಗೆ ಒಂದು ಸಪೋರ್ಟಿವ್ ಮೆಕ್ಯಾನಿಸಮ್, ಒಂದು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಆ ಒಂದು ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಸಕಾಂಗ ಈ ತರದೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬಹುದು. ಹೌದು. ಬಟ್ ಆಡಳಿತ ವ್ಯವಸ್ಥೆ ಇದೆಯಲ್ಲ, ಆಡಳಿತಾಂಗ ಇದೆಯಲ್ಲ, ಕಾರ್ಯಾಂಗ ಜಾರಿಗೆ ತರಬೇಕು. ಕಾರ್ಯಾಂಗ ಇದನ್ನ ಈ ಇಂಟ್ರೆಸ್ಟ್, ಯಾವ ಮಟ್ಟದ ಇಂಟ್ರೆಸ್ಟ್ ತಗೊಳ್ಳೋಂಥ ಜವಾಬ್ದಾರಿ ತಗೊಳ್ಳೋಂಥ ಅಧಿಕಾರಿಯ ಮನಸ್ಥಿತಿ ಮೇಲೆ ಹೋಗುತ್ತೆ. ಮೊನ್ನೆ ಹೀಗೆ ಒಂದು ಡಿಬೇಟ್ ಬಂದಾಗ ಸರ್, ಇದು ಸಿವಿಲ್ ಏವಿಯೇಷನ್ದು ಏರೋಪ್ಲೇನ್ ಕ್ರಾಫ್ಟ್ ಇದಾಯ್ತಲ್ಲ, ಯಾರೋ ಎಕ್ಸ್ಪೀರಿಯನ್ಸ್ ಇಲ್ದಿದ್ದಂತಹ ಒಂದು ಸೆಕ್ರೆಟರಿ ಲೆವೆಲ್ ಆಗಿರ್ಲಿ ಅಥವಾ ಇದಾಗಿರ್ಲಿ, ಅವ್ರನ್ನ ಅಗ್ರಿಕಲ್ಚರ್, ಸಿವಿಲ್ ಏವಿಯೇಷನ್ ಆ ಮಿನಿಸ್ಟ್ರಿಲಿ ಸೆಕ್ರೆಟರಿ ಆಗಿ, ಹೆಡ್ ಆಫೀಸ್ ಆಗಿ, ಕಮಿಷನರ್ ಆಗಿ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮಂತ ಅನುಭವಸ್ಥರನ್ನ ಒಂದು ಈ ತರ ದೇಶದಲ್ಲಿ ಎಲ್ಲಾ ಕಡೆ ಇದ್ದಾರೆ, ಅಂತವ್ರನ್ನ ಕ್ರೋಢೀಕರಿಸಿ ಅವ್ರನ್ನು ಆಡಳಿತಕ್ಕೆ ತರಬಹುದು. ಅದ್ರ ಬಗ್ಗೆ ಏನಾದ್ರು? ಅಲ್ಲ, ಈಗ ಆಡಳಿತಕ್ಕೆ ಈಗಾಗಲೇ ಸಾಕಷ್ಟು ಕಲ್ತಿರ್ತಾರೆ. ಅದಕ್ಕೊಂದು ಎಜುಕೇಷನ್ನು ಮತ್ತು ಅದಕ್ಕೊಂದು ಸರ್ಟಿಫಿಕೇಶನ್ ಅವೆಲ್ಲ ಬೇಕಾದ್ರೆ ಆಡಳಿತಕ್ಕೆ ಹೋಗ್ಬೇಕಾದ್ರೆ ಕಾಮನ್ ಇದೆ. ಅದು ಆಡಳಿತದ ವ್ಯವಸ್ಥೆ. ಅದು ಆ ವ್ಯವಸ್ಥೆಗೆ ಬರೋಂಥವ್ರು ಕನಿಷ್ಠ ಪೂರ್ಣ ಪ್ರಮಾಣದ ಅಧ್ಯಯನ ಮಾಡ್ಕೋಬೇಕು. ಮಾಡಿದರೆ ಏನಾಗುತ್ತೆ, ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ, ಈ ಥರದ ಫ್ಯೂಚರ್ ಪ್ಲ್ಯಾನ್ ಇಟ್ಕೋಬೇಕು. ಈ ಫ್ಯೂಚರ್ ಪ್ಲ್ಯಾನೇ ಇರಲ್ಲ ಅವ್ರಿಗೆ. ಒಟ್ಟಾರೆ ಸರ್ಕಾರ ಹೇಳಿದೆ, ಆಡಳಿತ ವ್ಯವಸ್ಥೆ ಹೇಳಿದೆ, ನಾವು ಕಾರ್ಯಾಂಗ ಜಾರಿಗೆ ತರಬೇಕಷ್ಟೇ. ಶಾಸಕಾಂಗ ಹೇಳಿರೋದನ್ನ ಜಾರಿಗೆ ತರಬೇಕು. ಮಕ್ಕಿ ಮಾಡೋದಾದರೆ, ಯಾಕಂದ್ರೆ ಅದಕ್ಕೆ ಅವ್ರವ್ರ ಜವಾಬ್ದಾರಿನ ಅರ್ಥ ಕೆಲಸ ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ಈ ಮಣ್ಣು ಬದಲಾವಣೆ ಆಗುತ್ತೆ, ಈ ಮಣ್ಣಿನ ಮಕ್ಕಳು ಬದುಕು ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಈ ಥರದ ನೂರಾರು ಯೋಜನೆಗಳು ಬರ್ತಾನೆ ಇರ್ತವೆ. ಅದಕ್ಕೆ ನಾನೇನು ಹೇಳೋದು, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಒತ್ತು ಕೊಟ್ಟು ಹೇಳೋಂಥದ್ದೇನು ಅಂದರೆ, ಸರ್ಕಾರದ ಮೇಲೆ ಡಿಪೆಂಡೆನ್ಸಿ ಇಡಬೇಡಿ, ಯಾವುದೇ ಸಬ್ಸಿಡಿಗಳನ್ನು ಅದ್ರ ಮುಖ ನೋಡಬೇಡಿ, ಸ್ವತಂತ್ರವಾಗಿ ನೀವೇ ಮಾಡ್ಕೊಳ್ಳಿ, ಪಕ್ಕದ ಮನೆಯವ್ರನ್ನೂ ಅವಲಂಬಿಸ್ಕೋಬೇಡಿ. ನಿಮ್ಮ ಅಡುಗೆ ಮನೆಗೆ ಬೇಕಾದಷ್ಟು ಆಹಾರನ ನೀವು ಉತ್ಪಾದನೆ ಮಾಡ್ಕೊಳ್ಳಿ, ನಿಮ್ಮ ಖರ್ಚಿಗೆ ಬೇಕಾಗುವಷ್ಟು ಹಣನ ನೀವು ದುಡಿಮೆ ಮಾಡ್ಕೊಳ್ಳಿ, ಬ್ಯಾಂಕ್ ಸಾಲನೂ ಮಾಡಬೇಡಿ. ಹಂಗೆ ಆದರೆ ಇಡೀ ರಾಜ್ಯದ ತುಂಬ, ದೇಶದ ತುಂಬ ಆ ಥರದ ಡೆವಲಪ್ಮೆಂಟ್ ಆದರೆ ದೇಶದ ಅಭಿವೃದ್ಧಿ ಎಷ್ಟಾಗುತ್ತೆ? ಇವತ್ತು ಹಿಂದೆ ಟ್ರೆಡಿಷನಲ್ ಫಾರ್ಮಿಂಗ್ ಮಾಡ್ತಾ ಇರ್ಬೇಕಾದ್ರೆ 54% GDP ಪ್ರಮಾಣ ಇತ್ತು ಭಾರತದ್ದು ಅಗ್ರಿಕಲ್ಚರ್ದು. ಇವತ್ತೆಷ್ಟಿದೆ? ಇವತ್ತು ಸ್ವಾಮಿನಾಥನ್ ಬಂದರು, ಕುರಿಯನ್ ಬಂದರು, ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಅಲ್ಲ, ಅಲ್ಲಿ ಏನಾಯಿತು ಅಂತಂದ್ರೆ ಈಗ 12-13 ಇದೆ GDP ಪ್ರಮಾಣ. ಖರ್ಚು ಜಾಸ್ತಿ ಆಗ್ತಾ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿರುವಷ್ಟು ಆಹಾರ ಉತ್ಪಾದನೆ ಇದು 134 ಮೆಟ್ರಿಕ್ ಟನ್ ಉತ್ಪಾದನೆ ನಮ್ಮಲ್ಲಿದೆ. ಎಕ್ಸಸ್ ಆಗಿದೆ. ಇನ್ನು 2 ವರ್ಷ ಕೂತ್ ತಿನ್ಬಹುದು, ಅಷ್ಟಿದೆ. ಉತ್ಪಾದನೆ ಜಾಸ್ತಿ ಆಯಿತು ಸತ್ಯ. ಯಾವುದು ಜಾಸ್ತಿ ಆಯಿತು? ಗೋಧಿ, ಅಕ್ಕಿ ಮಾತ್ರ ಜಾಸ್ತಿ ಆಯಿತು. ಎಣ್ಣೆಕಾಳು ಬೆಳೆ ಕೊರತೆ ಆಯಿತು, ದ್ವಿದಳ ಧಾನ್ಯದ ಬೆಳೆ ಕೊರತೆ ಆಯಿತು. ಇವೆರಡನ್ನು ಮಾರಿ ಇವೆಲ್ಲವನ್ನು ಕೊಂಡ್ಕೊಂತ ಇದೀವಿ ಈಗ.
ಇದನ್ನ ಬಫರ್ ಆಗಿಟ್ಟು ಇದು ರಾಜಕೀಯವಾಗಿ ದುರುಪಯೋಗ ಹೌದು, ಪಡಿಸ್ಕೊಂತಾರೆ, ಆಗುತ್ತೆ. ಫ್ರೀ ಆಗಿ ಕೊಡೋದು ಇವೆಲ್ಲವನ್ನು ಬಳಸ್ಕೊಂತಾರೆ. ಅದಕ್ಕೆ ಅದಾಗಬಾರ್ದು. ಅದಕ್ಕೆ ನಾವು ಫ್ರೀಯಾಗಿ ಕೊಡೋದ್ಕಿಂತ ಅವನು ಬದುಕನ್ನ ದುಡ್ಕೊಳೋದಕ್ಕೊಂದು ಪರ್ಮನೆಂಟ್ ಅಸೆಟ್ನ ನಿರ್ಮಾಣ ಮಾಡಿಕೊಡ್ಬೇಕು. ಅಂದ್ರೆ ಅದೊಂದು ಇಂಗ್ಲಿಷ್ ಕೋಟ್ ಇದೆ ಇಲ್ಲಿ, ಫಿಶರ್ ಮ್ಯಾನಿಗೆ ನೀನು ಫಿಶಿಂಗ್ ಹೇಳ್ಕೊಡ್ಬೇಕು ಬಿಟ್ಟು ನೀನ್ ಫಿಶ್ ಇಟ್ಕೊಟ್ಟಿ ಕೊಡಬಾರ್ದು. ಹೌದೌದು, ಅವ್ನ ಲೈಫ್ ಪೂರ್ತಿ ನಾನು ಕೊಡೋದನ್ನೇ ಕಾಯ್ತಾ ಇರ್ತಾನೆ. ಹಾಗಾಗಿ ಅವನು ಯಾವತ್ತೂ ಅವನು ಫೀಲ್ಡ್ಗೆ ಇಳಿಯಲ್ಲ. ಹಾಗಾಗಿ ಅದಕ್ಕೆ ಆ ಗಳಿಕೆ ಮೂಲನ ನಾವು ಕೊಡಬೇಕು ಹೊರತು ಗಳಿಕೆ ಮಾಡಿ ಇನ್ನೊಬ್ಬರು ಗಳಿಕೆ ಮಾಡಿದ್ದನ್ನು ಕಿತ್ತು ಬೇರೆಯವ್ರಿಗೆ ಕೊಡಬಾರ್ದು, ಉಚಿತವಾಗಿ ಕೊಡಕ್ಕೆ ಹೋಗ್ಬಾರ್ದು. ಅದು ಇಲ್ಲಿ ಏನಾಗುತ್ತೆ, ಒಂದು ಹಂತದಲ್ಲಿ ಕೆಲವರಿಗೆ ಅದು ಸರಿ ಅನಿಸುತ್ತೆ, ಅವನು ಉಪವಾಸ ಇದ್ದಾನೆ, ಅವನಿಗೆ ಕೊಟ್ಟರೆ ಏನಂತೆ, ಓಕೆ ಕೊಡೋಣ. ನೆಕ್ಸ್ಟ್ ಜನರೇಷನ್. ಬಟ್ ಇಲ್ಲಿ ನಾವು ಕೊಡ್ತೀವಲ್ಲ, ಆ ಸೇವೆಗೆ ಒಂದು ಪ್ರತಿಫಲ ಬರಬೇಕಲ್ಲ, ನನಗೆ ಈ ಸಮಾಜಕ್ಕೆ ಒಂದು ಪ್ರತಿಫಲ ಬರಬೇಕಲ್ವಾ. ಆಫ್ಟರ್ ಆಲ್ ನೇಚರ್ ಅಂದ್ರೆ ಒಂದು ಗಿವ್ ಅಂಡ್ ಟೇಕ್. ಹೌದೌದು. ಈಗ ಒಂದು ಈಗ ಉದಾಹರಣೆ, ಉಚಿತವಾಗಿ ಒಂದು 10 kg ಅಕ್ಕಿ ತಗೊಂತದಾನೆ ಅಂತಂದ್ರೆ ಆ ಸರ್ವಿಸ್ಗೆ ಒಂದು ಬೆಲೆ ಬೇಕಲ್ವಾ. ಅವನ ಕಾಂಟ್ರಿಬ್ಯೂಷನ್ ಏನು, ಅದನ್ನ ನೀವು ಕಲಿಸ್ಲಿಲ್ವಲ್ಲ. ಉಚಿತವಾಗಿ ಕೊಡೋದನ್ನ ಮಾತ್ರ ಕೊಟ್ರಿ, ಬಟ್ ಆತನ ಕಾಂಟ್ರಿಬ್ಯೂಷನ್ ಏನು, ವೈಯಕ್ತಿಕವಾದ ಕಾಂಟ್ರಿಬ್ಯೂಷನ್ನು, ಅದನ್ನು ಕಲಿಸ್ಬೇಕು ಮುಖ್ಯವಾಗಿ. ಇದು ಮಾಡ್ತಾ ಇಲ್ಲ ಆಡಳಿತ ವ್ಯವಸ್ಥೆ. ಹಾಗಾಗಿ ಅದಕ್ಕೆ ಇವೆಲ್ಲ ಸಾಕಷ್ಟು ಗೊಂದಲಗಳು ಇವೆಲ್ಲವೂ ಇದ್ದಾವೆ ಅಗ್ರಿಕಲ್ಚರ್. ಅದಕ್ಕೆ ಅಗ್ರಿಕಲ್ಚರ್ ಡೆವಲಪ್ ಆಗಬೇಕು ಅಂದರೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಡೆವಲಪ್ ಆಗಬೇಕು. ಹೌದೌದು, ಡೆವಲಪ್ ಆಗಬೇಕು. ಹಾಗಾಗಿ ಅವಾಗ ಸರ್ಕಾರಕ್ಕೆ ನಮ್ಮ ಮೇಲೆ ಹೊರೆ ಬೀಳಲ್ಲ. ನಾನು ಯಾವುದೇ ಸಬ್ಸಿಡಿ ತಗೊಳಲ್ಲ ಅಂತಂದ್ರೆ ಸರ್ಕಾರಕ್ಕೆ ಉಳಿಕೆ ಆಗುತ್ತೆ. ಈ ಎರಡನೇದು ಇನ್ನೊಂದು ಏನು ಅಂತಂದ್ರೆ, ಸರ್ಕಾರ ಈ ರಾಸಾಯನಿಕ ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಿದಾರಲ್ಲ, ಅದು 2.25 ಲಕ್ಷ ಕೋಟಿ ರೂಪಾಯಿನ ಒಂದು 30-40 ಜನ ರಾಸಾಯನಿಕ ಗೊಬ್ಬರ ಉತ್ಪಾದಕರಿಗೆ ಕೊಡ್ತಾ ಇದೆ ರೈತರ ಹೆಸರಲ್ಲಿ. ನಾವೀಗ ನೆಕ್ಸ್ಟ್ ನೀವಾಗ ಹೋಗ್ತಿರೋದು ಇದೇ ಕಾರಣಕ್ಕಾಗಿ. ಈಗ ನಾನು ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೋ ಸಾವಯವ ಕೃಷಿಗೋ ಬಂದಿದ್ದೀನಿ. ನಾನು 1 ರೂಪಾಯಿನ ಗೊಬ್ಬರ ಪರ್ಚೇಸ್ ಮಾಡ್ತಾ ಇಲ್ಲ. ನಾನು ವರ್ಷಕ್ಕೊಂದು 2 ಲಕ್ಷ ರೂಪಾಯಿ ಗೊಬ್ಬರ ಪರ್ಚೇಸ್ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಎಷ್ಟು ಉಳಿಕೆ ಆಯಿತು, ನನ್ನ ಹೆಸರಿನಲ್ಲಿ ಕೂಡ ಅಂಥದ್ದು ಕನಿಷ್ಠ 1.5 ಲಕ್ಷ ರೂಪಾಯಿ ಉಳಿಕೆ ಆಗ್ತಾಯಿತ್ತು ಸರ್ಕಾರಕ್ಕೆ. 1.5 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಉಳಿಕೆ ಆಗ್ತಾ ಇದೆಯಲ್ಲ, ಆ ದುಡ್ಡನ್ನ 3 ವರ್ಷ ಅಥವಾ 4 ವರ್ಷದ ಅವಧಿಗೆ ಒಂದು ಟೈಮ್ ಬಾಂಡಲ್ಲಿ ಯಾರ್ಯಾರು ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಷನ್ ಆಗಿದ್ದಾರೆ ಆ ರೈತನಿಗೆ 1 ಲಕ್ಷ ರೂಪಾಯಿ ಕೊಡಿ. ನನಗೆ ಫ್ರೀಯಾಗಿ ಬರ್ತಾ ಇದೆ ಅಂತಂದಾಗ ಪಕ್ಕದ ಈರಣ್ಣ ಮುಂದೆ ಬರ್ತಾನೆ, ಅವನಿಗೆ ಫ್ರೀಯಾಗಿ ಬರ್ತಾಯಿದ್ದು, ನಾನು ಈ ಕೃಷಿ ಮಾಡೋಣ, ನನಗೂ ಬರುತ್ತೆ ಅಂತೇಳಿ. ಅವಾಗ ಮೌತ್ ಟು ಮೌತ್ ಡೆವಲಪ್ ಆಗ್ತವೆ. ಆ ಹಣನ ನಮಗೆ ಕೊಡಿ. ನನಗೆ ನೀವು 1 ಲಕ್ಷ ರೂಪಾಯಿ ಕೊಟ್ಬಿಟ್ರಿ ಫ್ರೀಯಾಗಿ, ನನ್ನನ್ನು ನೀವು ದುಡಿಸ್ಕೋಬೇಕಲ್ಲ. ಅದಕ್ಕೂ ಕಾರಣಗಳು ಬರೆದಿದ್ದೀನಿ, ಎಲ್ಲೆಲ್ಲಿ ದುಡಿಸ್ಕೋಬೇಕು. ಈಗ ಉದಾಹರಣೆ, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಂದೊಂದು ಬಯೋಡೈವರ್ಸಿಟಿ ಪಾರ್ಕ್ ನಿರ್ಮಾಣ ಮಾಡಬೇಕು, ಒಂದು ಯೋಜನೆ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದನೂ ದುಡ್ಡು ಬರುತ್ತೆ ಗ್ರಾಮ ಪಂಚಾಯತಿ. ಇವ್ರು ಯಾರೂ ಆ ಕೆಲಸಗಳು ಮಾಡ್ತಾ ಇಲ್ಲ. ಬಯೋ ಪಾರ್ಕ್ ನಿರ್ಮಾಣ ಮಾಡಬೇಕು. ಅದಕ್ಕೆ ಯಾರ್ಯಾರು ನೀವು ಸಬ್ಸಿಡಿ ದುಡ್ಡನ್ನು ನೀವು 1 ಲಕ್ಷ ರೂಪಾಯಿ ಕೊಡ್ತೀರಲ್ಲ, ಆ ಸಾವಯವ ರೈತರನ್ನ ಬಳಸ್ಕೊಳ್ರಿ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 2-3 ಇರ್ತಾರೆ, ಅವರನ್ನ ಬಳಸ್ಕೊಳ್ಳಿ. ಒಂದು ಸಮಿತಿ ಮಾಡಿ ಅಲ್ಲೊಂದು ಬಯೋಡೈವರ್ಸಿಟಿ ಪಾರ್ಕ್ನ ನಿರ್ಮಾಣ ಮಾಡಲಿ. 3 ವರ್ಷದೊಳಗೆ ಪರಿಪೂರ್ಣವಾಗಿ ಮಾಡ್ತಾರೆ. ಒಂದೊಂದು 10 ಎಕರೆ ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ಪಾರ್ಕ್ ನಿರ್ಮಾಣ ಆಯಿತು ಅಂತಂದರೆ, ಇಡೀ ಭಾರತದಲ್ಲಿರೋಂಥ ಲಕ್ಷಾಂತರ ಗ್ರಾಮ ಪಂಚಾಯತಿಗಳಲ್ಲಿ ಲಕ್ಷಾಂತರ ಎಕರೆ ಹಸಿರು ನಿರ್ಮಾಣ ಆಯಿತು ಅಂತಂದ್ರೆ ಆಟೋಮೆಟಿಕ್ಕಾಗಿ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗಿಬಿಡುತ್ತೆ. ಇದಕ್ಕೆ ಈ ರೈತರನ್ನು ಬಳಸ್ಕೊಳ್ಳಿ. ಒಂದನೇದು. ಎರಡನೇದು, ಸರ್ಕಾರದ ಯೋಜನೆ. ಈಗ ಭಾರತದ ವಿಕಸಿತ ಭಾರತ ಅಂತೇಳಿ ಒಂದು ಯೋಜನೆ ಬಂದಿದ್ದಾರೆ. ಅದಕ್ಕೆ ನೀವು ಈ ರೈತರನ್ನ ಬಳಸ್ಕೊಳ್ಳಿ. ಅಲ್ಲಿ ಸುತ್ತಮುತ್ತ ಇರೋಂಥ ರೈತರನ್ನ ನನ್ನಂಥ ಒಬ್ಬ ರೈತ 10 ಜನ ರೈತರನ್ನ ಬದಲಾವಣೆ ಮಾಡಬೇಕು. ಒಂದು 5 ವರ್ಷದಲ್ಲಿ ಟೈಮ್ ಬಾಂಡ್ ಕೊಡಿ. ಯಾಕಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಿರ್ತೀರಲ್ಲ, ನನಗೆ ಫ್ರೀಯಾಗಿ ಬರ್ತಾ ಇದೆಯಲ್ಲ, ಇದು ನನ್ನ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ. ಇದನ್ನ ಮಾಡಿ ಅಂತ ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದೀವಿ. ಸದ್ಯದಲ್ಲೇ ಹೋಗ್ತಾ ಇದೀವಿ. ಹಾಗಾಗಿ ಇಷ್ಟು ಬಳಸ್ಕೊಂಡ್ರೆ ನೋಡಿ, ಒಂದೊಂದು ಗ್ರಾಮ ಪಂಚಾಯತಿ ಒಂದೊಂದು ಬಯೋಡೈವರ್ಸಿಟಿ ಪಾರ್ಕ್ ಆಗಿ, ಆಮೇಲೆ ನಾನು 10 ಜನ ರೈತರನ್ನ ಬದಲಾವಣೆ ಮಾಡಿದೆ ಅಂದರೆ ಸರ್ಕಾರಕ್ಕೆ 2.25 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಅದನ್ನು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಬಳಸ್ಕೋಬಹುದು. ಅವಾಗ ಕೆಮಿಕಲ್ ಬಳಕೆ ಕಡಿಮೆ ಆಯಿತು, ಮಣ್ಣು ಉಳಿತು, ಮನುಷ್ಯರ ಆರೋಗ್ಯ ಉಳಿತು, ಅಭಿವೃದ್ಧಿನೂ ಆಗುತ್ತೆ. ಅವಾಗ ಇಡೀ ಪ್ರಕೃತಿ, ಭಾರತ ಇಡೀ ವರ್ಲ್ಡ್ಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ನು ದೊಡ್ಡದಾಗಿರುತ್ತೆ. ಮಾಡಿ
ಅಂತ ಅವರಿಗೆ ಒಂದು 10 ಪೇಜಿನ ವರದಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಸೋ ಪ್ರೌಡ್ ಸರ್. ಇದೊಂದು ಕೇಳಕ್ಕಂದ್ರೆ ನಮ್ಮ ಸುತ್ತಮುತ್ತ ಯೂಶಲಿ ನಾವು ಪ್ರಧಾನಮಂತ್ರಿ ಡೆಲ್ಲಿ ಬೆಂಗಳೂರು ಅಂದ್ರೆ ನಾವು ಮೇಲ್ ನೋಡ್ತೀವಿ, ಯಾಕಂದ್ರೆ ನಾವು ಒಂದು ಗ್ರಾಮೀಣ ಮಲೆನಾಡು ಈ ಒಂದು ಪ್ರದೇಶದಲ್ಲಿ ಇರೋರು. ಇಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ನೀವು ಅಲ್ಲೋಗಿ ಆ ಒಂದು ಮಟ್ಟಕ್ಕೆ ತಲುಪಿ ಒಂದು ಸಂದೇಶ ಕೊಡ್ತಿದ್ದೀರಾ ಅಂದ್ರೆ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ, ನಾವು ತುಂಬಾ ಹೆಮ್ಮೆ ಪಡ್ತೀವಿ ಸರ್. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು 2022. ಇದು ಗುಜರಾತ್ ಗೌರ್ಮೆಂಟು ನರೇಂದ್ರ ಮೋದಿ ಅವರು CM ಆಗಿದ್ದಾಗ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದು. ಒಟ್ಟೊಂದು 28 ಜನ ಆಯ್ಕೆ ಮಾಡಿದ್ರು ಕರ್ನಾಟಕದಲ್ಲಿ, ಭಾರತದಲ್ಲಿ. ಅದರಲ್ಲಿ ನಾನೊಬ್ಬ ಆಗಿದ್ದೆ. ಇಡೀ ದೇಶದಲ್ಲಿ 28 ಜನದಲ್ಲಿ ನೀವು ನಮ್ಮ ಕರ್ನಾಟಕ. ಇದು ಕೃಷಿ ಪಂಡಿತ ಅವಾರ್ಡು. ಇದು 22ರದು. 22. ಬ್ಲೆಸ್ಡ್ ಟು ಹ್ಯಾವ್ ಯು ಸರ್. ನಿಜವಾಗ್ಲೂ ಇದು ರೇಣುಕಾ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಇದು ರೇಣುಕಾ ಪ್ರಶಸ್ತಿ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಲೇಡಿ ಅವ್ರ ಹೆಸರು ಮಂಜುಳಾ ಅಂತೇಳಿ ಅವರು ಕಮಿಷನರ್ ಆಗಿದ್ರು ಕೃಷಿ ಇಲಾಖೆ. ಆಮೇಲೆ ಹಿಂದ್ಗಡೆ ಇರೋರು ಯಾರೋ ಇವರು ನಮ್ಮ ಸುನೀಲ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು. ಆಮೇಲೆ ತೇಜಸ್ವಿ ಸೂರ್ಯ, ಅವರು ಗರುಡಾಚಾರ್ ಅಂತೇಳಿ MLA. ಇವರು ಉಪಮುಖ್ಯಮಂತ್ರಿ ಅಶೋಕ್. ಇವರು ಮಂಜುನಾಥ್ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡೈರೆಕ್ಟರ್ ಇದ್ರು. ನನ್ನ ಪುಸ್ತಕಗಳು, ನನಗೆ ರೆಫರೆನ್ಸಿಗೆ ತಗೊಂಡಂಥ ಪುಸ್ತಕಗಳು, ಆಮೇಲೆ ಗಿಫ್ಟ್ ಆಗಿ ಬಂದಂಥ ಪುಸ್ತಕಗಳು, ಬಹುತೇಕ ಇದರಲ್ಲಿ ಒಂದು 70% ನಾನು ಪರ್ಚೇಸ್ ಮಾಡಿರೋಂಥ ಬುಕ್ಗಳೇ. ಇದರಲ್ಲಿ ಸಾಹಿತ್ಯ ಇದೆ, ವಿಮರ್ಶೆ ಇದೆ, ಪ್ರಕೃತಿ ಸಂಬಂಧಪಟ್ಟದ್ದಿದೆ, ಕೃಷಿಗಿದೆ, ಧಾರ್ಮಿಕಕ್ಕಿದೆ, ಆಧ್ಯಾತ್ಮ ಇದೆ. ಥರದ್ದು ಎಲ್ಲ ಥರದ್ದು ಬುಕ್ಗಳು ಇದರಲ್ಲಿದ್ದಾವೆ. ಮನೇಲೆ ಒಂದು ಲೈಬ್ರರಿ, ಸಣ್ಣ ಲೈಬ್ರರಿ. ನನಗೆ ಬೇಕಾದಂಥ ಬಹುತೇಕ ಇರ್ತವೆ. ಮತ್ತು ಆನ್ಲೈನ್ ಬೇಕಾದರೆ ಆನ್ಲೈನಲ್ಲೂ ನಾನು ತರಿಸ್ಕೊಳ್ಳೋಂಥ ರೆಫರೆನ್ಸಿಗೆ ಬೇಕಾದಂಥದ್ದನ್ನು ನಾನು ತರಿಸ್ಕೊಳ್ತೀನಿ. ದುರ್ಗಾಸ್ತನ ಇವೆಲ್ಲ. ಇದು ಸರ್, ಇದು ನೀವು ಟೇಬಲ್ ಸೆಟ್ ಮಾಡಿರೋದಾ? ಇದು ನೇಗಿಲಂಗೆ ಅಲ್ಲ, ಇದು ಒಂದು ಸಪ್ರೇಟ್ ಯಾರೋ ಇದು ಕೊಟ್ಟಿದ್ದು, ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದು. ಓಕೆ. ಸೊ ಈಗಲೂ ಸರ್ ಅಧ್ಯಯನ ಆಸಕ್ತರಾಗಿದ್ದೀರಲ್ಲ ಸರ್, ಏನ್ ಪ್ರೇರಣೆ ಅಂದ್ರೆ ಅದು? ಅಂದ್ರೆ ಒಂದು ಈ ಕ್ರಿಯಾಶೀಲತೆ ಅನ್ನೋದು ನಿರಂತರವಾಗಿರ್ಬೇಕು. ಅದು ಕ್ರಿಯಾಶೀಲತೆ ಎಲ್ಲಿ ನಿಂತೋಗುತ್ತೆ ಅಲ್ಲಿಗೆ ನಮ್ಮ ಅಂತ್ಯ, ಅಲ್ಲಿಗೇನು ಮುಂದಿನ ಡೆವಲಪ್ಮೆಂಟ್ಸ್ ಏನೂ ಬರಲ್ಲ. ಹಾಗಾಗಿ ಪ್ರತಿನಿತ್ಯನೂ ನಾವು ಹೊಸದನ್ನು ಕಲಿಯೋದಕ್ಕೆ ಆಸಕ್ತಿ ಪಡಬೇಕು. ಅದಕ್ಕೆ ಕ್ರಿಯಾಶೀಲತೆ ಅನ್ನೋದು. ಹಾಗಾಗಿ ನಾನು ಈ ಕೃಷಿ ಜೊತೆಯಲ್ಲಿ ಸಾಹಿತ್ಯಿಕವಾಗಿ ಕೆಲವು ಚಿಂತನೆಗಳು ಮಾಡ್ತೀನಿ. ಈಗ ಪ್ರಸ್ತುತಕ್ಕೆ ವೀರಭದ್ರನ ಬಗ್ಗೆ ಒಂದು ಅಧ್ಯಯನ ಮಾಡ್ತಾ ಇದ್ದೀನಿ. ಈಗ ಅದನ್ನ ಬರವಣಿಗೆಗಾಗಿ ನಾನೀಗ ವಿಶ್ವಧರ್ಮ ದರ್ಶನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ವಿಶ್ವಧರ್ಮ ದರ್ಶನ ಅಧ್ಯಯನ ಆದಮೇಲೆ, ಭಾರತೀಯ ಧರ್ಮ ದರ್ಶನದ ಅಧ್ಯಯನ ಆದಮೇಲೆ ವೀರಭದ್ರನ ಬಗ್ಗೆ ಬರವಣಿಗೆ ಕೂರಬೇಕಾಗಿದೆ. ಅದಿನ್ನು 2 ವರ್ಷದ ಕೆಲಸ. ಅದೊಂದು ದೊಡ್ಡ ಕೆಲಸ. ನನಗೆ ಕರ್ನಾಟಕದ ವೀರಶೈವ ಮಠಗಳ ಬಗ್ಗೆ ಏನು ಪುಸ್ತಕ ಮಾಡಿದ್ರೆ ಅದಕ್ಕಿಂತನೂ ದೊಡ್ಡ ಕೆಲಸ ಆಗುತ್ತೆ. ಆ ಕೆಲಸ ಕೈಯಾಗ ಅದ್ರ ಅಧ್ಯಯನ, ಅದೊಂದು ಅಧ್ಯಯನ, ಅದೊಂದು ನಿರಂತರವಾದ ಕ್ರಿಯೆಗಳು ಅವೆಲ್ಲ. ಆಮೇಲೆ ಇದ್ರ ಜೊತೆನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು, ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳು, ಆಮೇಲೆ ಸಂಘ ಸಂಸ್ಥೆಗಳು ಪುರಸ್ಕಾರ ಇವೆಲ್ಲವೂ ಕೊಟ್ಟಂಥವು. ಕೃಷಿ ಕಾಯಕ ಅಂತೇಳಿ ವೀರಶೈವ ಮಹಾಸಭಾದವ್ರದ್ದು ಒಂದು ಪತ್ರಿಕೆ ಬರ್ತಾ ಇದೆ ಅಗ್ರಿಕಲ್ಚರ್ ಬಗ್ಗೆ. ಹಾಗಾಗಿ ಆ ಕೃಷಿ ಸಮಿತಿ, ಆ ಪತ್ರಿಕೆ ಎಡಿಟೋರಿಯಲ್ ಕಮಿಟಿನಲ್ಲಿದ್ದೀನಿ. ಆಮೇಲೆ 2-3 ತಿಂಗಳಿಗೆ ಒಂದು ಪತ್ರಿಕೆ ಬರುತ್ತೆ. ಹಾಗಾಗಿ 1-2 ಲೇಖನಗಳನ್ನು ಬರಿತೀನಿ. ಅದ್ರ ಜೊತೆಯಲ್ಲಿ ಬೇರೆಯವರಿಗೂ ಬರೆದು ಕೊಡಬೇಕಾಗುತ್ತೆ ಮ್ಯಾಗಝಿನ್ಸ್ಗಳಿಗೆ. ಅದ್ರ ಜೊತೆಯಲ್ಲಿ ಈಗ ನಮ್ಮದು ಸರ್ವೋದಯ ಕರ್ನಾಟಕ ಅಂತೇಳಿ ಒಂದು ಸಂಸ್ಥೆ ಇದೆ. ಅಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಆಡಳಿತ ಮತ್ತಿನ ಪರಿಸರ, ಈ 5 ಸಬ್ಜೆಕ್ಟ್ ಮೇಲೆ ಒಂದೊಂದು ಕಮಿಟಿಗಳಿದ್ದಾವೆ. ಆ ಕಮಿಟಿನಲ್ಲಿ ಕೃಷಿ ಸಮಿತಿಗೆ ನಾನು ಸಂಚಾಲಕನಾಗಿದ್ದೀನಿ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಆ ಕೆಲಸಗಳು. ಹಾಗಿದ್ರೆ ಮುಂಬರುವ ದಿನದಲ್ಲಿ ನಮ್ಮ ಐಸಿರಿ ಪತ್ರಿಕೆಗೂ ನಿಮ್ಮ ಕೊಡುಗೆ ಬೇಕು. ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬಂದಂಥ ಕೃಷಿ ಪುಸ್ತಕ ಇದು. ಇವರು ಘನಮಠ ಶಿವಯೋಗಿಗಳು ಅಂತೇಳಿ ರಾಯಚೂರು ಜಿಲ್ಲೆನಲ್ಲಿ ಒಂದು ಮಠ ಇದೆ. ಆ ಮಠದ ಘನಮಠ ಶಿವಯೋಗಿಗಳು ಇಡೀ ಭಾರತನ ಸುತ್ತಿ ಪ್ರಾದೇಶಿಕತೆಗೆ ಅನುಗುಣವಾಗಿ ಯಾವ್ಯಾವ ಬೆಳೆ ಬೆಳಿಬಹುದು, ಬೇಲಿ ಹೆಂಗಿರ್ಬೇಕು, ಬಾವಿ ಹೆಂಗೆ ಹೋಗ್ಬೇಕು, ಪ್ರತಿಯೊಂದು ಬಿತ್ತನೆ ಯಾವಾಗ ಮಾಡಬೇಕು ಬರೆದಂಥ ಏಕೈಕ ಕೃತಿ
ಇದೊಂದು ದೊಡ್ಡ ಖುಷಿ. ಇದನ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ ಹಾಗಾಗಿ ಪರೀಕ್ಷೆ ಆಸಕ್ತಿ ಬೆಳೆಸ್ತೀನಿ. ಆಸಕ್ತಿ ಬೆಳೆಸ್ತೀನಿ. ಸುಮಾರು ಒಂದು 60-70 ಹೀಗೆ ಸಾಹಿತ್ಯ. ಹಾಗಾಗಿ ಇದರದೊಂದು ದೊಡ್ಡ ಕೊಡುಗೆ ಇದು, ಕೊಟ್ಟಂತ ಕೊಡುಗೆ ಭಾರತದ ಇತಿಹಾಸದಲ್ಲೇ ವಿಷಜ್ಞಾನ ಪ್ರದೀಪ್. ಇಷ್ಟೊತ್ತು ಸರ್ ನಾವು ನಿಮ್ಮ ರಾಜ್ಯ ವ್ಯಾಪ್ತಿ ಆಗಿರಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಒಂದು ದೂರದೃಷ್ಟಿ ಏನಿದೆ, ನೀವು ನಂತರದ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ನೋಡಿದೀವಿ. ಈಗ ನಾವು ಚಂದ್ರಶೇಖರ್ ನಾರಾಯಣಪುರ ಸರ್ ಅವರ ಒಂದು ವೈಯಕ್ತಿಕ ಜೀವನನ ನಾವು ಅದು ಮೆಲುಕು ಹಾಕುವಂತ ಸಮಯ. ಸೊ ಅವರ ವ್ಯಾವಹಾರಿಕ ಜೀವನ ಮತ್ತು ಅವರ ಸಾಮಾಜಿಕ ಹಾಗೂ ಸಾಹಿತ್ಯಿಕ ಜೀವನವನ್ನ ನಾವು ನೋಡಿದೀವಿ. ಈಗ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಅವರ ಮಡದಿಯ ಪಾತ್ರ ಹೇಗಿದೆ ಅಂತ ಕೇಳೋಣ. ಈಗ ನಮ್ ಜೊತೆ ಇದ್ದಾರೆ ಸರ್ ಅವರ ಮಡದಿ. ಮೇಡಮ್ ನಮಸ್ತೆ. ಸರ್, ನಿಮ್ಮ ಮಡದಿ ಅಂದ್ರೆ ಅಮ್ಮ ಅವ್ರ ಬಗ್ಗೆ ಒಂದ್ ಪರಿಚಯ, ಅವ್ರ ಹೆಸರು ಹೇಗೆ? ಇವರು ಕಡೂರು ತಾಲೂಕು ಗಿರಿಯಾಪುರ ಅವರ ಹುಟ್ಟೂರು. ನಾನು ಹೈಸ್ಕೂಲ್ ಓದಿದ್ನಲ್ಲ ಆ ಊರು. ಅಂದ್ರೆ ಸ್ವಲ್ಪ ದೂರದ ಸಂಬಂಧಿನೇ, ಹಾಗಾಗಿ ಅರೇಂಜ್ಡ್ ಮ್ಯಾರೇಜು. ಹಾಗಾಗಿ ಅಲ್ಲಿಂದ ಬಂದು ಪತ್ರಿಕೆ, ಆಮೇಲೆ ಇದು ಮತ್ತೆ ಇಲ್ಲಿಗೆ ಬಂದಾಗ ಬೇರೆಯವರಾಗಿದ್ರೆ ಅಯ್ಯೋ ಬೇಡ, ನಾವು ಟೌನ್ ಅಲ್ಲಿ ಇದ್ದೀವಿ, ಹಳ್ಳಿಗೆ ಅಂತದ್ದು ಹೋಗೋದು ಅಂತ ಹೇಳ್ತಿದ್ರೆ ಏನೋ. ಬಟ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಆ ಸ್ಪಂದಿಸಿದ ಫಲನೇ ಈ ಡೆವಲಪ್ಮೆಂಟ್ಸ್ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಈಗ ಲಾವಣ್ಯ ಅಮ್ಮನ ಸರ್ ಬಗ್ಗೆ ಇರೋ ಅಭಿಪ್ರಾಯಗಳನ್ನ ಅವ್ರ ಹತ್ರ ಕೇಳೋಣ. ಅಮ್ಮ, ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ. ಇವತ್ತು ನೀವು ಒಂದು ಮನೇಲಿ ಈಗ ದಿನಚರಿನ ನೀವು ಸರ್ ಜೊತೆ ಕಳೀತೀರಾ ಇವತ್ತು. ಸೊ ಸರ್ ಬಗ್ಗೆ ಅಭಿಪ್ರಾಯ, ಅವರು ನೀವು ಹೇಗ್ ನೋಡಿದ್ರಿ, ಫಸ್ಟ್ ನೋಡ್ದಾಗ ಏನ್ ಅನ್ಸ್ತು, ಆಮೇಲೆ ಮದ್ವೆ ಆದ್ಮೇಲೆ ಹೇಗಾಯ್ತು, ಅದು ಒಂದೆರಡು ಅಭಿಪ್ರಾಯಗಳು. ಅವ್ನ್ ಫಸ್ಟ್ ನೋಡಿದಾಗ ಪತ್ರಕರ್ತರು ಅಂದ್ರೆ ನಾವು ಹಳ್ಳಿಲಿದ್ದವ್ರಲ್ವಾ, ಅಷ್ಟು ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಅಂದ್ರೆ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡಿದ್ರೆ ಅವನ್ನ ಒಪ್ಕೊಂಡ್ ಮದ್ವೆ ಆದೆ. ಅಂದ್ರೆ ತುಂಬಾ ತಾಳ್ಮೆ ಇದೆ. ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಅವರಿಗೆ ತಾಳ್ಮೆ ಇದೆ. ಆಮೇಲೆ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಮಕ್ಕಳ ಬಗ್ಗೆನೂ ಜವಾಬ್ದಾರಿ, ತಾಳ್ಮೆ ಜಾಸ್ತಿ. ಆಮೇಲೆ ಸ್ವಲ್ಪ ಹಾಸ್ಯ ಪ್ರವೃತ್ತಿನೂ ಇದೆ. ಚೆನ್ನಾಗಿ ನೋಡಿದವರು ನೀವು ಒಳ್ಳೆ ಫ್ರೆಂಡ್ಸ್ ತರ ಇದ್ದೀರಾ ಅನ್ನೋ ತರ ಇದೀವಿ. ಓಕೆ ಓಕೆ. ಸೊ ಮಕ್ಕಳು ಅಂತ ಹೇಳ್ತಾ ಇದ್ರಿ, ನಿಮ್ಮ ಮಕ್ಕಳ ಪರಿಚಯನ ನಮ್ಮ ವೀಕ್ಷಕರಿಗೆ ಒಂದು. ನನ್ನ ಇಬ್ರು ಮಕ್ಕಳು, ದೊಡ್ಡವಳು ಮೇಘ ಅಂತ, ಅವಳು ಆರ್ಟಿಕಲ್ಚರ್ ಓದಿ ಅದರಲ್ಲಿ ABM ಮಾಡ್ಕೊಂಡು ಮದ್ವೆ ಆಗಿ ಬೆಂಗಳೂರಲ್ಲಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾಳೆ. ಮಗ ವಚನ್ ಅಂತ, ಅವನು ಚಾರ್ಟೆಡ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅವನ ದಿನ ಮದುವೆ ಆಗಬೇಕು. ಮಕ್ಕಳು ನಮ್ಮ ಮಾತುಗಳಿಗೆ ಚೆನ್ನಾಗಿ ಬೆಲೆ ಕೊಟ್ಟು ಚೆನ್ನಾಗಿ ಸ್ಪಂದಿಸ್ಕೊಂಡು ಚೆನ್ನಾಗಿದ್ದಾರೆ. ಅವ್ರಿಗೂ ಹೋಮ್ಲಿ ಆಗಿರೋದು ಇಷ್ಟ, ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಸೊ ಆ ಲೆಗೆಸಿ ಸರ್ ಏನ್ ಬಿಟ್ಟಿದ್ದಾರೆ, ಅದು ಆ ಅಕ್ಕ ಅವ್ರಿಗೂ ನೀವು ಹಾರ್ಟಿಕಲ್ಚರ್ ಮೂಲಕ ಆ ಒಂದು ಕೃಷಿ ಒಂದು ಸಂಪರ್ಕ ಬಿಟ್ಟಿದ್ದಾರೆ. ಅವಳು ಫಸ್ಟಿಗೆ ಆ ವರ್ಷ ಫಸ್ಟ್ CET ಅಗ್ರಿಕಲ್ಚರ್ ಶುರುವಾಗಿತ್ತು, ಹಾರ್ಟಿಕಲ್ಚರ್ ಕಾಲೇಜಿಗೆ. ಅವಳು CET ಬರಿಬೇಕಾದ್ರೇನೆ ನಾನ್ ಇಂಜಿನಿಯರಿಂಗ್ ಮಾತ್ರ ಹೋಗಲ್ಲ ಅಂತೇಳಿ CET ಅಟೆಂಡ್ ಮಾಡಿದ್ಲು. ಅವಳು ಫಸ್ಟ್ ಇಂದನೂ ಹೇಳ್ತಾ ಇದ್ಲು ನಾನು ಇಂಜಿನಿಯರಿಂಗ್ ಹೋಗಲ್ಲ ಅಂತ. ಹಂಗಾಗಿ ಅವ್ರ ಅಪ್ಪನ ಫೀಲ್ಡ್ ಇಷ್ಟ ಇತ್ತಲ್ಲ, ಹಂಗಾಗಿ ಹಾರ್ಟಿಕಲ್ಚರ್ಗೆ ಸೇರ್ತು. ನೀವೇನೋ ಹೇಳಕ್ ಹೋಗ್ತಾ ಇದ್ದೆ. ಹಾರ್ಟಿಕಲ್ಚರ್ ಬಂದು ಅವಳಿಗೆ ಇಬ್ಬರಿಗೂ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಬಗ್ಗೆ. ಅವನು CA ಮಾಡಿದಾನೆ ಅಂತೇಳಿ ಮತ್ತೆ ಒಳ್ಳೊಳ್ಳೆ ಸಂಪರ್ಕದಲ್ಲಿ ಇದ್ರು ಸಹ ಇಲ್ಲಿ ಬಂದ್ರೆ ದನ ಕಟ್ಟೋದು, ನಾಯಿ ತೊಳೆಯೋದು ಎಲ್ಲ ಮಾಡ್ತಾನೆ. ಅಗ್ರಿಕಲ್ಚರ್ ಮನೆಯ ಸಂಸ್ಕೃತಿ ಅದು ಬಂದಿದೆ. ಅವ್ನ್ ಬಂದ್ರು ಒಳಗ್ ಕೂರೋದೇ ಇಲ್ಲ. ಅವ್ರ ಅಪ್ಪನ ಜೊತೆಗೆ ತೋಟದೊಳಗೆ ಎಲ್ಲೋ ಹೋಗುತ್ತಲ್ಲಿ, ಅವ್ರ ಅಪ್ಪನ ಹಿಂದ್ಗಡೆ ಹೋಗ್ತಾ ಇರ್ತಾನೆ. ಮಾಡ್ತಾನೆ, ಇಂಟ್ರೆಸ್ಟ್ ಇದೆ, ಮಗಳಿಗೂ ಇಂಟ್ರೆಸ್ಟ್ ಇದೆ. ಹಾಗಾಗಿ ಇಬ್ರು ಸೂಪರ್ ಸರ್. ಅಮ್ಮ, ನಿಮ್ದು ಮತ್ತೆ ಸರ್ದು ಈಗ ನೀವು ಹೆಚ್ಚಾಗಿ ಇಲ್ಲೇ ಪ್ರಕೃತಿ ಮಧ್ಯೆ ಕಳಿಯೋದ್ರಿಂದ, ಕಾಯಕವೇ ಕೈಲಾಸ ಅನ್ನೋ ನಂಬಿರೋ ತತ್ವದ ಮೇಲೆ ನೀವು ಇರೋದ್ರಿಂದ, ಸೊ ಕೃಷಿನೇ ನಿಮ್ ಕಾಯಕ ಆಗಿದೆ. ಸೊ ನಿಮ್ಮ ದಿನಚರಿ ಇಬ್ರದ್ದು ಹೇಗಿರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ, ಒಂದು ಐಡಿಯಾ?
ನಮ್ದು ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ದೇಳ್ತೀವಿ ಇಬ್ರು. ಎದ್ದು ಎಲ್ಲ ಬೆಳಿಗ್ಗೆ ಎದ್ದೆಲ್ಲ ಮುಗಿಸ್ಕೊಂಡು 5:30 6:30 ಇಬ್ರು ಜೊತೆಯಲ್ಲೇ ಯೋಗ ಮಾಡ್ಕೊಂತೀವಿ. ಆಮೇಲೆ ಅವರು ದನಿ ಮನೆ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಹಾಲ್ ತಗೊಂಬಂದು ನಾನು ಅಷ್ಟರೊಳಗೆ ಹೂವು ಎಲ್ಲ ಇಟ್ಕೊಂಡು ಬಂದ್ರೆ ಆಮೇಲೆ ಕಾಫಿ ಕುಡ್ದು ನಾನ್ ನನ್ನ ಕೆಲ್ಸಕ್ಕೆ ಅಡ್ಗೆ ಮನೆಗೆ ಹೋದ್ರೆ ಅವರು ಅವ್ರದ್ದು ವರ್ಕ್ ಏನಾದ್ರು ಓದೋದು ಬರೆಯೋದು ಇದ್ರೆ ಮಾಡ್ಕೊಂತಾರೆ. ಆಮೇಲೆ ತಿಂಡಿ ತಿಂದು ಅವ್ರ ಕೆಲ್ಸ ಅವ್ರು ಹೋಗ್ತಾರೆ, ನನ್ನ ಕೆಲಸ ನಾವು ಮಾಡ್ಕೊಂತಿರ್ತೀನಿ. ಯಾರು ವಿಸಿಟರ್ಸ್ ಬರ್ತಿರ್ತಾರೆ, ಹಾಗಾಗಿ ಅವರಿಗೆ ಏನಾದ್ರು ಮಾಡ್ಕೊಡೋದು ಏನಾದ್ರು ಇದ್ರೆ. ಸಂಜೆ ಇಬ್ರು ಅವ್ರು ಸಂಜೆ 4 ಗಂಟೆ ಒಳಗ್ 4 ಗಂಟೆಗೆ ಬಂದ್ರೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ರೆ ಮುಗೀತು. ಮತ್ತೇನಾದ್ರು ಯಾರಾದ್ರು ಬಂದ್ರೆ ಹೊರಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಮನೆಯಲ್ಲೇ ಫ್ರೀ ಆಗಿರ್ತಾರೆ. ನಾವು ಸಂಜೆ 1 ಗಂಟೆ ಕಾರ್ಡ್ಸ್ ಅಂದ್ರೆ ನಾವೇನು ಇದೇನು ದುಡ್ಡು ಕಟ್ಟೇನು ಮಾಡಲ್ಲ. ನನ್ಗೂ ಟಿವಿ ನೋಡಕ್ ಅಷ್ಟೊತ್ತಿನಲ್ಲಿ ಇಂಟ್ರೆಸ್ಟ್ ಇರಲ್ಲ, ಇಬ್ರು ಸುಮ್ನೆ ಮೊಬೈಲ್ ಇಟ್ಕೋಬೇಕಾಗುತ್ತೆ. ಹಂಗಾಗಿ ನಾವ್ ಹೆಚ್ಚು ಕಡಿಮೆ 1-1.5 ಗಂಟೆ ಕಾರ್ಡ್ಸ್ ಆಡಿ ಆಮೇಲೆ ನಾನು ಒಳಗಡೆ ಕೆಲಸ ನಾನು ಓದೋದು ಬರವಣಿಗೆ. ಸೊ ವೀಕ್ಷಕರೇ, ನಾವ್ ಇದ್ರಿಂದ ಕಲಿಬೇಕು ಏನಂದ್ರೆ, ಇವತ್ತು ನಾವೆಷ್ಟೋ ಮನಸ್ತಾಪಗಳಾಗಿಲಿ, ಸಮಯ ಕೊಡ್ತಿಲ್ಲ, ಸಮಯದ ಅಭಾವ, ಹಾಗೆ ಹೀಗೆ ಅಂತ ದಾಂಪತ್ಯದಲ್ಲಿ ನಾವೆಷ್ಟೋ ಬಿರುಕುಗಳನ್ನ ನೋಡ್ತೀವಿ ಇವತ್ತಿನ ಜನರೇಷನ್ ಅಲ್ಲಿ. ಇವತ್ತು ಈ ವಯಸ್ಸಲ್ಲೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರುವಂತ ಟೈಮಲ್ಲೂ ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಒಬ್ರು ಸ್ನೇಹಿತರಾಗಿ ಒಂದು ಸ್ನೇಹದ ಬೆಸುಗೆಯಲ್ಲಿದ್ದಾರೆ. ಆತರ ಒಂದು ಸಂಬಂಧ ಇಟ್ಕೊಂಡು ಹೇಗೆ ದಿನಚರಿಯನ್ನು ಕಲಿಬೇಕು ಅಂತ ಒಂದು ಮೆಸೇಜ್ ಸರ್ ಅವರ ವೈಯಕ್ತಿಕ ಜೀವನದಿಂದ ನಾವು ಕಲಿಬಹುದು. ಸರ್, ಈಗ ಒಂದು ಪ್ರಶ್ನೆ ಏನಂದ್ರೆ, ನಿಮಗೆ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ 1 ಲೈನಲ್ಲಿ ಏನ್ ಹೇಳ್ತೀರಾ? ಮ್ಯಾಮ್, ನೀವು ಸರ್ ಬಗ್ಗೆ ಏನ್ ಹೇಳ್ತೀರಾ 1 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಒಳ್ಳೆ ಫ್ರೆಂಡ್. ಅಮ್ಮ, ನೀವು? ಒಳ್ಳೆ ತಾಳ್ಮೆ ಇರೋ ವ್ಯಕ್ತಿ. ಜೊತೆಗೆ ನೀವು ಈಗ ನಮಗೆ ಈಗ ಆಫ್ ದ ಶೂಟ್ ಅಲ್ಲಿ ಒಂದು ಹಳಸಿನ ಕಡುಬು ಹಾಗೆ ಕೊಡ್ತಾ ಇದ್ರೆ, ಆತರ ಏನಾದ್ರು ಪ್ರಾಯೋಗಿಕವಾಗಿ ಅಡ್ಗೆ ಮಾಡ್ತಾ ಇರ್ತೀರಾ? ಅಡಿಗೆನಲ್ಲಿ ಸ್ವಲ್ಪ ವೀಕ್ ಅಂತಾನೆ ಹೇಳ್ಬೇಕು, ಬಟ್ ಸ್ಟಿಲ್ ಮಾಡಿದ್ರಿ ಅದು? ಡೈಲಿ ಮಾಡೋ ಅಂತವನ್ನ ಚೆನ್ನಾಗ್ ಮಾಡ್ತೀನಿ. ಆರೋಗ್ಯಕರವಾಗಿ ಡೈಲಿ ಏನ್ ಊಟ ಮಾಡ್ಬೇಕೋ ಅದು ನಾವು ರಾತ್ರಿ ಹೊತ್ತು ಅಂಬ್ಲಿ ತರಕಾರಿ ಸಲಾಡ್ ತಿಂತೀವಿ. ಮಧ್ಯಾಹ್ನ 1 ಊಟ, ಬೆಳಿಗ್ಗೆ 1 ತಿಂಡಿ, ಸಂಜೆ 1 ಹಣ್ಣು. ಇಷ್ಟೊಂದು ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಮಾಡ್ತೀನಿ. ಹೊಸ ರುಚಿ ಎಲ್ಲ ಸ್ವಲ್ಪ ಕಡಿಮೆ, ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮಾಡಕ್ಕೂ ಬರಲ್ಲ. ಯಾಕಂದ್ರೆ ವಿಶೇಷವಾಗಿ ಅದು ನಮ್ಮನೆಯವ್ರ ಫ್ರೆಂಡ್ ಕೊಟ್ಟಿದ್ದು. ಫ್ರೆಂಡ್ ಕೊಟ್ಟಿದ್ದು. ಅಮ್ಮ, ಆತರ ಏನೇ ದೇಶೀಯವಾದ ಆಹಾರಗಳು ಏನಾರ ಇದ್ರೆ ನಮ್ಮ ಐಸಿರಿ ಟುಡೇಲಿ ಐಸಿರಿ ಟೇಸ್ಟ್ ಅಂತ ನಾವು ಶುರು ಮಾಡಿದೀವಿ. ಸೊ ಅಲ್ಲಿ ನಿಮ್ಮ ಒಂದು ಅಡುಗೆನ ಪ್ರಸ್ತುತ ಪಡಿಸೋಕು ಒಂದು ಅವಕಾಶ ಇದೆ, ಹಾಗಾಗಿ ನಿಮಗೆ ಕೇಳಿದೆ. ಇಷ್ಟೊತ್ತು ನೀವು ನಮ್ಗೆ ಟೈಮ್ ಕೊಟ್ಟಿದ್ದೀರಾ, ನಿಮ್ 1-2 ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ ಸರ್ ಬಗ್ಗೆ. ನೀವು ನಮ್ಮಂತ ಯುವಕರಿಗೆ ಇವತ್ವರೆಗೂ ಮುಂಬರುವ ದಿನಗಳಲ್ಲಿ ಮತ್ತು ಇವತ್ವರೆಗೂ ಯಾವತ್ತೂ ಒಂದು ಮಾದರಿಯ ದಂಪತಿಗಳು ಅಂತ ಹೇಳೋಕೆ ನಂಗೆ ಖುಷಿ ಆಗುತ್ತೆ. ಈ ಸಂಚಿಕೆಯಲ್ಲಿ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸೊ ನಿಮ್ಮ ಸಾಹಿತ್ಯ ಮತ್ತೆ ಬರವಣಿಗೆ ಮತ್ತೆ ಪತ್ರಿಕೋದ್ಯಮದ ಆಸಕ್ತಿ ನಿಮ್ಮನ್ನ ಈ ಕೃಷಿಗೂ ತಂದು, ಆ ಕೃಷಿಯ ಒಂದು ಪುಸ್ತಕ, ಸೊ ನೈಸರ್ಗಿಕ ಕೃಷಿ ಕಣ್ತೆರೆದು ನೋಡಿ ಅಂತ ಸರ್ ಅವರ ಪುಸ್ತಕ. ಇದರಲ್ಲಿ ಸಂಪೂರ್ಣ ಮಾಹಿತಿ ಸರ್ ನೈಸರ್ಗಿಕ ಕೃಷಿ ಬಗ್ಗೆ ಬರೆದಿದ್ದಾರೆ. ಇದಕ್ಕೆ ಮುನ್ನುಡಿಯಾಗಿ ಗೋರು ಚನ್ನಬಸಪ್ಪರವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಸರ್, ನಿಮ್ಮ ಈ ಪುಸ್ತಕದ ಬಗ್ಗೆ 1-2 ಸಾಲುಗಳು. ಅಂದರೆ ಈ ಪುಸ್ತಕ ಬರೆಯೋದಕ್ಕೆ ಕಾರಣ ಅಂತಂದರೆ, ಈಗ ಬಹುತೇಕ ಹೊಸಬರು ಏನು ಅಗ್ರಿಕಲ್ಚರಿಗೆ ಬರ್ತಾ ಇದ್ರು, ಅವರಿಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಒಂದಿಷ್ಟು ಪ್ರಥಮ ಮಾಹಿತಿ ಸಿಗಲಿನ್ನದು. ಅದ್ರ ಜೊತೆಯಲ್ಲಿ ನಮ್ಮ ಕೃಷಿ ಸಂಸ್ಕೃತಿ ಹೇಗಿತ್ತು, ಅದು ಹೆಂಗೆ ನಾಶವಾಯಿತು, ಮತ್ತಿನ್ನು ಗ್ಲೋಬಲ್ ವಾರ್ಮಿಂಗು, ಆ ಹಿನ್ನೆಲೆಯಲ್ಲಿ ಇದನ್ನು ಚರ್ಚೆ ಮಾಡ್ತಾ ಒಂದು 3 ವಿಭಾಗ ಮಾಡಿದ್ದೀನಿ. ಒಂದು ಕೃಷಿ ಬಗ್ಗೆ ಪ್ರಸ್ತುತ, ಇನ್ನೊಂದು ಈ ಪ್ರಕೃತಿ ಸೃಷ್ಟಿಯಾಗಿದ್ದರ ಕಲ್ಪನೆ, ಆ ಕಲ್ಪನೆ ಹಿನ್ನೆಲೆಯಲ್ಲಿ ಏನೇನು ಆಯಿತು ಈ ಭೂಮಂಡಲದಲ್ಲಿ ಅನ್ನೋದು ಒಂದು. ಆಮೇಲೆ 2ನೇ ಹಂತ ಪ್ರೆಸೆಂಟು ಕೃಷಿ ಆಗಿರಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಈಗ ಕೃಷಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI ಏನು ತರ್ತಿದ್ದಾರೆ, ಅದ್ರ ಬಗ್ಗೆ ಅನಾಹುತಗಳು ಏನಾಗ್ಬೋದು ಇನ್ನು ಮುಂದೆ ಭವಿಷ್ಯದಲ್ಲಿ. ಅದು ಯು ಪ್ರಿಸ್ಯೂಮ್ ಅದು ಅನಾಹುತ. ಹೌದೌದು. ನಮಗೆ ಇಲ್ಲ ಹೌದೌದು. ಹಾಗಾಗಿ ಅದ್ರ ಬಗ್ಗೆ ಅನಾಹುತಗಳು ಏನಾಗ್ಬೋದು ಅನ್ನೋ ಒಂದು ಎಚ್ಚರಿಕೆ, ಇದೆಲ್ಲದನ್ನು ಕ್ರೋಢೀಕರಿಸಿ ಒಂದು ಪ್ರಥಮ ಹಂತದ ಮಾಹಿತಿನ ಇದರಲ್ಲಿ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಏನು ಈಗ ಹೊಸದಾಗಿ ಕೃಷಿ ಮಾಡಕ್ಕೆ ಬರ್ತಾರೆ, ಅವರಿಗೆ ಒಂದು ಬೇಸ್ ಸಿಗುತ್ತೆ, ಕೃಷಿನ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಇದೆ.
ಅದಕ್ಕೆ ನಾನು ನೈಸರ್ಗಿಕ ಕೃಷಿ ಅಂತ ಪೂರ್ಣ ಪ್ರಮಾಣದ ಹೆಸರಿಟ್ಟಿರಲಿಲ್ಲ. ಹಾ ಹಾ ಗೋರುಚಾನೆ ಇದು ಕಣ್ ತೆರೆದು ನೋಡಬೇಕು, ಆಡಳಿತದವರು ಮತ್ತೆ ಇವರೆಲ್ಲರೂ ನೋಡಬೇಕು, ಹಾಗಾಗಿ ಕಣ್ ತೆರೆದು ನೋಡಿ ಅಂತಲೇ ಇಡೋಣ ಅಂತ ಅವ್ರ ಹೆಸರು ಸೂಚಿಸಿದ್ದದು, ಕಣ್ ತೆರೆದು ನೋಡಿ ಅಂತೇಳಿ. ಸೊ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇದೆ. ಸೊ ನನಗೆ ಇದು ಆಕ್ಚುಲಿ ಹೊರಗಡೆಯಿಂದ ಮಾರ್ಕೆಟ್ ಅಲ್ಲಿ ಅಂಗಡಿನಲ್ಲಿ ಮಾರಾಟ ಆಗೋದ್ಕಿಂತನೂ ಹೆಚ್ಚು ಇದರಲ್ಲೇ ಪೋಸ್ಟಲ್ಲೇನೆ ತರಿಸ್ಕೊಂಡದ್ದೇ ಹೆಚ್ಚಾಯ್ತು. 1000 ಕಾಪಿ ಹೆಚ್ಚು ಕಡಿಮೆ ಖಾಲಿಯಾಗಿ ಹೋಗಿದೆ. ಎಲ್ಲ ಆಸಕ್ತರು ತಗೊಂಡಿರೋದು. ಮೌತು ಇದಾಯಿತು, ಪ್ರಚಾರ ಆಯಿತು. ಆಮೇಲೆ ಇಲ್ಲಿ ಬಂದವರು ಮತ್ತು ತರಬೇತಿಗೆ ಹೋಗೋಂಥ ಸಂದರ್ಭದಲ್ಲಿ ಕೆಲವ್ರು ತಗೊಂತಾರೆ ಅದನ್ನು. ಹಾಗಾಗಿ ಆ ಥರದ ಆಸಕ್ತರಿಗೆ ಮುಟ್ತಿದ್ದು, ಯಾರು ಕೃಷಿಗೆ ಹೋಗ್ಬೇಕು ಅಂತಿದ್ರು ಅಂಥವ್ರಿಗೆ ಮುಟ್ಟಿದೆ. ಆಮೇಲೆ ಇದರಿಂದ ಇನ್ನೊಂದಿಷ್ಟು ಒಳ್ಳೆ ಕೆಲಸ ಆಗಿದ್ದೇನು ಅಂತಂದರೆ, ಕೆಲವೇನು ಅನುಮಾನಗಳಿದ್ದು ಅದು ಹೇಳಿದಾಗ ಗಾಳಿನಲ್ಲೇ ಹೋಗ್ಬಿಡುತ್ತೆ, ಅವ್ರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಗ್ರಹಿಸ್ಕೊಂಡಿರಲ್ಲ. ಬಟ್ ಇದನ್ನು ತಗೊಂಡೋಗಿ ಅವರು ಓದಿ ಮಾಡೋಕ್ಕೆ ಹೊರಟ್ರಲ್ಲ, ಅವಾಗ ಅವರು ಹೆಜ್ಜೆಗೂ ಇದನ್ನು ಫಾಲೋ ಮಾಡೋವಂಥ ಉದಾಹರಣೆಗಳಿದ್ದಾವೆ. ಅದನ್ನು ಏನೀಗ ಅದ್ರ ಪ್ರತಿಫಲ ತಗೊಂಡಿದ್ದಾರಲ್ಲ, ಅವರು ನನಗೆ ಪ್ರತಿಕ್ರಿಯೆ ಕೊಡ್ತಾರೆ, ಸರ್ ನಿಮ್ಮ ಬುಕ್ಕು ನನಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನನಗೆ ಸಪೋರ್ಟ್ ಆಯಿತು, ಒಳ್ಳೆ ಕೃತಿ ಅಂತೇಳಿ. ಈವನ್ ಟುಡೇನೂ ತಿಂಗಳಿಗೆ 1-2 ಕಾಪಿ ಆನ್ಲೈನಲ್ಲಿ ಹೋಗುತ್ತೆ. ಸೊ ಪುಸ್ತಕಗಳನ್ನೇ ಓದದಿರೋಂಥ ಸಮಯದಲ್ಲಿ ಸಾಹಿತ್ಯನ ಹೇಗೆ ಕೃಷಿಲೂ ಉಪಯೋಗಿಸ್ಕೋಬಹುದು, ಆ ಜ್ಞಾನ ಇಲ್ಲೂ ಹೇಗೆ ಪಸರಿಸ್ಬೋದು ಅಂತ ಒಂದು ಉದಾಹರಣೆ ಸರ್ ಅವರ ಈ ಪುಸ್ತಕ ನೀವು ಸರ್ ಅವರ ಸಂಪರ್ಕ ಮಾಡಿ ಅದನ್ನು ಕಳಿಸ್ಬೋದು. ಇಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಏನು ಕೆಳಗಡೆ ಬರ್ತದೆ, ನಿಮಗೆ ಬೇಕಂದ್ರೆ ನಿಮ್ಮ ಒಂದು ನಂಬರ್, ನಿಮ್ಮ ವಿಳಾಸನ ಕಳಿಸಿದ್ರೆ ನಾವು ಸರ್ಗೆ ತಲುಪಿಸ್ತೀವಿ. ಸೊ ಈ ಪುಸ್ತಕ ಕೃಷಿ ಆಸಕ್ತರು ಮತ್ತು ಯುವ ಉತ್ಸಾಹಿಗಳಿಗೆ ಒಂದು ಪೂರಕವಾದಂತಹ ಒಂದು ಗೈಡ್. ಹಾಗಾಗಿ ಈ ಪುಸ್ತಕದ ಬಗ್ಗೆ ನಿಮಗೆ ಒಂದು ಅರಿವಿರಲಿ ಅಂತ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಶಸ್ತಿಗಳನ್ನ ಯಾವುದು ನಾವು ಕೇಳಿ ಪಡಿಬಾರ್ದು, ಅದಕ್ಕೊಂದು ಬೆಲೆ ಇರಲ್ಲ. ನಾನು ಕೃಷಿ ಪಂಡಿತಕ್ಕೂ ಅಪ್ಲೈ ಮಾಡಲಿಲ್ಲ, ಇಲ್ಲೇ JDನೇ ಅಪ್ಲೈ ಮಾಡಲೇಬೇಕು ಅಂತೇಳಿ ಅವರೇ ಫೋರ್ಸ್ ಮಾಡಿ ಅವರೇ ಮಾಡಿದ್ದು ಅದನ್ನು. ಮತ್ತಿನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅದು ನಮಗೆ ಯಾಕೆಂದರೆ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಹೇಳ್ಬೇಕು, ಅದಕ್ಕೆ ನಾವು ಅದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ. 28ನೇ ತಾರೀಕು ನವಂಬರಲ್ಲಿ ಇದಿರುತ್ತಲ್ಲ, ಅಕ್ಟೋಬರಲ್ಲಿ 22ನೇ ತಾರೀಕು ಸಭೆ ಸೇರಿದಾಗ ಕಮಿಟಿನಲ್ಲಿದ್ದವರು ಕೃಷಿ ಕ್ಷೇತ್ರ ಬಂದಾಗ ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ಮಾಡಿದ ಮೇಲೆ ಅವ್ರು ಹೇಳಿದ್ರಂತೆ, ನಾನೀಗ ಹೆಸರನ್ನ ಸೆಲೆಕ್ಟ್ ಮಾಡ್ತೀನಿ, ಅವ್ರು ಯಾವತ್ತೂ ಕೇಳಿದವರಲ್ಲ, ಅದಕ್ಕೆ ಅಪೇಕ್ಷೆನೂ ಪಡಲ್ಲ, ಇದನ್ನು ನೀವು ಫೈನಲ್ ಮಾಡೋದಾದರೆ ಈ ಹೆಸರನ್ನ ಅನೌನ್ಸ್ ಮಾಡಿ ನಾನು ಅವ್ರಿಗೆ ಗಮನಕ್ಕೆ ತರ್ತೀನಿ ಅಂತೇಳಿ. ಇಲ್ಲ ಮಾಡಿ, ನಿಮಗೆ ಅಷ್ಟು ಒತ್ತಿದ್ದಾರೆ ಅಂದರೆ ಮಾಡ್ಬೋದು ಅಂತ ಹೇಳಿದ್ರಂತೆ. ಅವರು ಮಾಡಿ ನನಗೆ ಫೋನ್ ಮಾಡಿದರು ರಾತ್ರಿ, ನಿಮ್ಮದು ಕಳಿಸಿದ್ದೀನಿ, ಬಯೋಡಾಟಾ ಕಳಿಸ್ಕೊಡಿ ಅಂತ. ನಾನು ಬಯೋಡಾಟಾ ಏನು ಕಳಿಸ್ಕೊಡೋದು, ಅದೇ ನಿಮಗೆ ಕಳಿಸಿದ್ನಲ್ಲ ಆ ಥರದ್ದೇ ಒಂದು ಸಣ್ಣದಾಗಿ ಮಾಡಿ ಕಳಿಸಿದೆ. ಆಮೇಲೆ ಮತ್ತೆ ಬರೀ ಬಯೋಡಾಟಾ ಬಂದಿದೆ, ಫೋಟೋಸ್ ಇಲ್ಲ, ಒಂದು ಫೋಟೋಸ್ ಕಳಿಸ್ಕೊಡಿ ಅಂದರು. ಒಂದು 20 ಫೋಟೋ ಆಮೇಲೆ ಕಳಿಸ್ಕೊಟ್ಟೆ. ಆಮೇಲೆ ಅವ್ರಿಗೆ ಹೇಳಿದೆ, ಇದೆಲ್ಲ ಸುಮ್ಮನೆ ಕನಸಲ್ಲ, ಇವೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಿ, ನಾವು ಯಾರಿಗೂ ಹೇಳೋರಲ್ಲ, ಬೇಡ, ಯಾರಿಗೂ ಹೇಳೋದು ಬೇಡ, ನಾನು ವಾಗ್ದಾನ ತಗೊಂಡೆ, ನಾನು ಅಪ್ಲೈ ಮಾಡಿ ಹೇಳಿದ್ದೀನಿ, ಮಾಡ್ತಾರಂತೆ, ಆದರೂ ಮತ್ತೇನೇನಾಗುತ್ತೋ ಬೇಡ ಅಂತಂದರು. ಸರಿ ಅಂತೇಳಿ ಸುಮ್ಮನಾದೆ. ಆಮೇಲೆ ನನಗೆ 30ನೇ ತಾರೀಕು ಬೆಳಿಗ್ಗೆ ಅಕ್ಟೋಬರು ಇವರಿಂದ CM ಆಫೀಸಿಂದ ಫೋನ್ ಬಂತು, ನಿಮ್ಮದು ಬಯೋಡೇಟಾ ಫೋಟೋಸ್ ಬೇಕು, ಕಳಿಸ್ಕೊಡಿ ಅಂತ. ಇಲ್ಲ ಅವ್ರಿಗೆ ಕಳಿಸಿದ್ದೀನಿ, ಇಲ್ಲ ನಮಗೊಂದು ಕಾಪಿ ಬೇಕು, ಕಳಿಸ್ಕೊಡಿ ಅಂದರು. ಸರಿ, ಅದರಲ್ಲೇ ವಾಟ್ಸಪ್ ಇತ್ತು, ಅದು ಯಾವುದೋ ಒಂದು ತೋಟ ವೀಕ್ಷಣೆಗೆ ಹೋಗಿದ್ವಿ ಅವತ್ತು, ಅಲ್ಲಿಂದನೇ ಕಳಿಸ್ಕೊಟ್ಟೆ. ಆಮೇಲೆ ಮತ್ತೆ ಒಂದು 11 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಫೋನ್ ಬಂತು, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಬೇಕು, ಅದನ್ನು ಕಳಿಸ್ಕೊಡಿ. ಆಮೇಲೆ ನನಗೆ ಅವಾಗ ಕನ್ಫರ್ಮ್ ಆಯಿತು, ಆಗಿರ್ಬೇಕು, ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ಅಂತೇಳಿ ಸುಮ್ಮನಾದೆ, ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಅಷ್ಟೊತ್ತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡೆಪ್ಯೂಟಿ ಡೈರೆಕ್ಟ್ರು ನನಗೆ ಫೋನ್ ಮಾಡಿದರು, ಸರ್ ನೀವು ತಕ್ಷಣ ಸುನೀಲ್ ಕುಮಾರ್ ಪರಿಚಯ ಇದ್ದಾರೆ, CT ರವಿ ಪರಿಚಯ ಇದ್ದಾರೆ, ಅವರಿಬ್ಬರಿಗೂ ಒಂದು ಫೋನ್ ಮಾಡಿ ಫೈನಲ್ ಆಯ್ಕೆ ಆಗುತ್ತೆ, ಈಗ 3-4 ಜನದ ಆಪ್ಷನ್ಸ್ ಇದ್ದಾವೆ, ಆಗುತ್ತೆ, ನೀವು ಒಂದಿಷ್ಟು ಹೇಳಿಸ್ಬೇಕಲ್ಲ ಅಂದರು. ಹೋಗ್ರಿ, ನಾನು ಯಾಕೆ ಕೇಳ್ಸಕ್ಕೆ ಹೋಗೋಣ, ಕೊಡದೇ ಇದ್ರೂ ಪರವಾಗಿಲ್ಲ, ಬೇಡ ಅಂಥೇಳಿ ಹೇಳಿದೆ. ಸರ್ ಹಂಗೆ ಮಾಡಬಾರ್ದು, ಇಲ್ಲ ಸರ್ ಬರದೇ ಇದ್ರೂ ಆ ವಿಚಾರ ಬೇಡ ಅಂತ ಅವ್ರಿಗೆ ಹೇಳಿ ಇಟ್ಟೆ ಫೋನ್ನ. ಆಮೇಲೆ ಫೈನಲ್ ಆಗಿ 5:30ಗೆ ನಾವು ಕಾರ್ಡ್ಸ್ ಆಡ್ತಾ ಕೂತಿದ್ವಿ, TV ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. 5:30 ಪ್ರೆಸ್ ಮೀಟ್ ಆಗಿದೆ. ಪ್ರೆಸ್ ಮೀಟ್ ಆದ ತಕ್ಷಣ TV ನಲ್ಲಿ ಹೆಸರು, ಬೆಂಗಳೂರಿಂದ ನಮ್ಮ ಭಾವ ಫೋನ್ ಮಾಡಿದರು,
ನಿಮ್ಮ ಹೆಸರು ಬರ್ತಾ ಇತ್ತಲ್ರಿ ಮತ್ತು ನಮ್ಗೆ ಹೇಳೇ ಇಲ್ಲ ಅಂತ. ಆಮೇಲೆ ಆವಾಗ ಟಿ ವಿ ಹಾಕಿದ್ವಿ, ಹೆಸರು ಬರ್ತಾ ಇತ್ತು. ಆವಾಗಲೇ ಕನ್ಫರ್ಮ್ ಆಗಿದ್ದು. ಆಮೇಲೆ 5:15 ಕರೆಕ್ಟ್ 5:45 ಫೋನ್ ಬಂತು, ಸರ್ ನಿಮ್ಮ ಸೆಲೆಕ್ಟ್ ಆಗಿದೆ, ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ಎಷ್ಟು ಜನಕ್ಕೆ ರೂಮ್ ಅವಶ್ಯಕ ಮಾಡಿಕೊಡ್ಬೇಕು ಹೇಳಿ ಅಂತಂದರು. ಇಲ್ಲ ರೂಮ್ ಗಿಮ್ ಏನು ಬೇಡ, ನಾವು 31ನೇ ತಾರೀಕು ಬೆಳಿಗ್ಗೆ ಹೊರಟು ಕಾರ್ಯಕ್ರಮಕ್ಕೆ ಡೈರೆಕ್ಟಾಗಿ ಬರ್ತೀವಿ, ರೂಮ್ ಏನು ಬೇಡ ಅಂತ ಹೇಳಿದೆ. ಹಾಗಾಗಿ ಅವರು CM ಜೊತೆಯಲ್ಲಿ ಒಂದು ಟೀ ಇದೆ, ಆವಾಗ ಅಲ್ಲಿಗೆ ಎಲ್ಲೆಲ್ಲಿ ಬರಬೇಕು ಅಂತ ಅಲ್ಲಿಗೆ ಹೇಳಿ ಇಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಫೋನು. ಹೆಚ್ಚು ಕಡಿಮೆ 486 ಮೆಸೇಜು ಅಲ್ಲ ಫೋನ್ಗಳು, ಮತ್ತು ಮೆಸೇಜ್ಗಳು ನನ್ನ ವಾಟ್ಸಪ್ಪಲ್ಲಿ ಎಷ್ಟು ನಂಬರ್ ಇದ್ದು ಅಷ್ಟು 1200 ಏನೋ ವಾಟ್ಸಪ್ಪಲ್ಲಿ ಇದು ವಿಶ್ ಮಾಡಿರೋದು. ಅವತ್ತು ಸುಸ್ತಾಗಿ ಹೋಗ್ಬಿಟ್ಟಿಗೆ. ಬೆಳಗ್ಗಿನಿಂದ ಫೋನಲ್ಲಿ ಮಾತಾಡೋದು, ವಿಸಿಟರ್ಸ್ ಬರೋರು, ಅವು ಮಾತಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಅವತ್ತು. ಆಮೇಲೆ ಬಸವರಾಜ ಬೊಮ್ಮಾಯಿ ಹೇಳಿದರು, ನಾವು ಎಲ್ಲ ಕ್ಷೇತ್ರದವ್ರಿಗೆ ನಿಮಗೆ ಪ್ರಶಸ್ತಿ ಕೊಟ್ಬಿಡ್ತೀವಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ನೀವು ನನ್ನ ಕೈಪಿಡಿನ ನಿಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತಂದರು. ಅವಾಗ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಎದ್ದೋಗಿ ಅವ್ರು ಬಂದು ಕೂತ್ಕೊಂಡ್ಮೇಲೆ, ನಾನು ಕೃಷಿ ಬಗ್ಗೆನೇ ಬರಿತಾ ಇದ್ದೀನಿ, ನೆಕ್ಸ್ಟ್ ಈಗ ಡಿಸೆಂಬರಿಗೆ ಅದು ರಿಲೀಸ್ ಆಗುತ್ತೆ, ಹಾಗಾಗಿ ಇದನ್ನು ನೀವೇನು ಹೇಳಿದ್ರಿ ಅದೇ ಇದರಲ್ಲೇ ಅದು ಬುಕ್ ಬರ್ತಾ ಇದೆ, ನನ್ನ ಕ್ಷೇತ್ರದ ಕಾಂಟ್ರಿಬ್ಯೂಷನ್ ನಂದೇನು ಮತ್ತೇನು ಮಾಡಬೇಕು ಅನ್ನೋ ಕಾಂಟ್ರಿಬ್ಯೂಷನ್ನ ಪುಸ್ತಕದ ರೂಪದಲ್ಲಿ ಕೊಡ್ತೀನಿ ಅಂದೆ. ಅವಾಗ ಮತ್ತೆ ಅವ್ರು ಎದ್ದು ನಿಂತ್ಕೊಂಡು ಹೇಳಿದರು, ಈ ಇದುವರೆಗೂ ಕೊಟ್ಟಿರೋಂಥದ್ದೇನು ಸಾಧಕರದಿದೆ ಆ ಸಾಧಕರನ್ನ ಪರಿಚಯ, ಅದು ಬರೀ ನಾವು ಸಣ್ಣದಾಗ ಒಂದು ಪ್ಯಾರ ಮಾಡಿದ್ದೀವಿ, ಅವ್ರವ್ರ ಕ್ಷೇತ್ರದ ಪರಿಚಯ ಏನಾಗಿದೆ, ಅವ್ರು ಸಾಧನೆ ಮಾಡಿರೋದೇನಿದೆ ಒಂದು ಬುಕ್ಲೆಟೇ ತರ್ಬೋದಲ್ಲ ಅಂದರು. ವರ್ಷದ ಒಂದೊಂದು ಕಂತನ್ನು 60 ಜನ ಕೊಡ್ತಾರೆ ಅಂದರೆ 60 ಯಶೋಗಾಥೆಗಳನ್ನ ಸೃಷ್ಟಿ ಮಾಡಬೇಕು, ಅದು ಮುಂದಿನವರಿಗೆ ಅನುಕೂಲ ಆಗುತ್ತೆ ಅಂತಂದರು. ಎಲ್ಲಿ ಮಾಡ್ತಾರೆ, ಮಾಡಲಿಲ್ಲ. ನಾವು ಹಾಗಾಗಿ ಅದನ್ನು ಅಷ್ಟು ಹೇಳಿದರು. ಅವಾಗ ನನಗೆ ಖುಷಿ ಆಯಿತು. ಓದಿವು ಅಂತಿಂಥ ದಿಗ್ಗಜರ ಜೊತೆಯಲ್ಲಿ ನಾನೊಬ್ಬ SLC ಫೇಲ್ ಆಗಿ ಆಮೇಲೆ ಪಾಸ್ ಮಾಡ್ಕೊಂಡಿರೋನು, ಅಗ್ರಿಕಲ್ಚರ್ ಬಂದಿರೋನು, ಅದು ಒಂಥರ ಹೆಮ್ಮೆನೇ ಅನ್ನಿಸ್ತು. ಇಷ್ಟೆಲ್ಲ ಮಾಡಿ ಈ ಸ್ಥಾನಕ್ಕೆ ಬಂದಿವಲ್ಲ, ಖುಷಿ ಆಯಿತು. ಆಮೇಲೆ ಕೃಷಿ ಪಂಡಿತನೂ ಅಷ್ಟೇ, ಕೃಷಿ ಪಂಡಿತಕ್ಕೆ ಅಪ್ಲೈ ಮಾಡಲಿಲ್ಲ, ಬಂದರು. ವೆರಿಫಿಕೇಷನಿಗೆ ಬಂದ್ರಲ್ಲ, ಅದರಲ್ಲಿ ಒಬ್ಬರು ಡೈರೆಕ್ಟ್ರ್ ಇದ್ದರು, ಆತ್ಮ ಡೈರೆಕ್ಟ್ರ್ ಇದ್ದರು, ಸ್ಟೇಟ್ ಆಫೀಸರ್ ಇದ್ದರು. ಎಲ್ಲ ಬಂದರು, ಟ್ಯಾಕ್ಟ್ರಿ ಇಲ್ವಾ, ಟಿಲ್ಲರ್ ಇಲ್ವಾ, ಏನು ಮತ್ತು ಯಾತ್ರಲ್ಲಿ ಬೇಸಾಯ ಮಾಡ್ತೀರಿ, ಸ್ಪ್ರೇ ಇಲ್ವಾ, ಈ ಥರದ್ದೆಲ್ಲ ಕೇಳಕ್ಕೆ ನಿಂತ್ಕೊಂಡ್ರು. ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ, ಟಿಲ್ಲರ್ ಒಂದಿದ್ದನ್ನ ಜನ್ರೇಟ್ರಾಗಿ ಕನ್ವರ್ಟ್ ಮಾಡಿದ್ದೀನಿ, ಜೀವಾಮೃತದ ಒಂದು ಡ್ರಮ್ ಇದೆ, ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ, ನಾನೇನು ಮಾಡೋದು ಇಲ್ಲ, ಹಾಗಾಗಿ ಏನನ್ನೂ ಇಟ್ಕೊಂಡಿಲ್ಲ. ಮತ್ತು ನಮ್ಮ ಕೃಷಿ ಇಲಾಖೆಗೂ ನಿಮಗೂ ಮತ್ತು ಏನು ಉಪಯೋಗ, ನಿಮ್ಮಿಂದ ನಮಗೇನು ಉಪಯೋಗ ಅಂದರು. ನಾನು ಅಂದೆ, ನಿಮ್ಮಿಂದ ನನಗೆ ಉಪಯೋಗ ಇಲ್ಲ, ನಿಮ್ಮ ಇಲಾಖೆಗೆ ನನ್ನ ಉಪಯೋಗ ಇದೆ, ನನ್ನ ಅವಶ್ಯಕತೆ ಇದೆ ಅಂತಂದೆ. ಕರೆಕ್ಟ್ ಬಿಡ್ರಿ, ನೀವು ಮತ್ತು ಇಷ್ಟೆಲ್ಲ ನೀವು ಮಾಡಿದ್ದೀರಿ, ನಿಮ್ಮ ಅವಶ್ಯಕತೆ ನಮಗಿದೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ರು. ಅವರೆಲ್ಲ ಕಡೆ ಅರ್ಧ ಗಂಟೆ ಹೋಗವ್ರಂತೆ, ಅರ್ಧ ಗಂಟೆ ಇರ್ತಿರ್ಲಿಲ್ಲ, ಹೋಗ್ಬಿಡೋರು ಅಂತೆಲ್ಲ. ನಾನು ಅವತ್ತು ಬೆಳಿಗ್ಗೆ ಬರ್ತೀವಿ ಅಂತಂದರು. ಹಾಗಾದರೆ ತಿಂಡಿಗೆ ಇಲ್ಲಿಗೆ ಬನ್ನಿ ಅಂತಂದರು. 9 ಗಂಟೆಗೆ ಬರ್ತೀವಿ ಅಂದರು. ತಿಂಡಿಗೆ ಇಲ್ಲಿಗೆ ಬನ್ನಿ ಅಂತಂದೆ. ಬೇಡ, ತಿಂಡಿ ತಿಂದು ಬರಲ್ಲ, ಅಲ್ಲೇ ತಿಂದು ಬರ್ತೀವಿ ಅಂತ ಹೇಳಿದರು. ನಾವು ಕಾಫಿನೂ ಕುಡಿಯಲ್ಲ, ಬಂದು ಹೋಗ್ಬಿಡ್ತೀವಿ ಅಂತಂದರು. ಸರಿ ಹೋಗ್ರಿ, ನನಗೇನಂತೆ ಅಂತ ಸುಮ್ಮನಾಗಿದ್ದೆ. ಬಂದವರು 9 ಗಂಟೆಗೆ ಬಂದವರು 2:15 ತನಕ ಇದ್ದರು. ಅವ್ರ ತೋಟಗಳನ್ನ ನಾವ್ ಹೆಂಗ್ ಡೆವಲಪ್ ಮಾಡಬೇಕು ಅಂತ ಅವ್ರು ಬಂದಂತ 5 ಜನ ತಿಳ್ಕೊಂಡ್ರು. ಹೆಂಗೆ ನ್ಯಾಚುರಲ್ ಎಲ್ಲರೂ ದೇ ಆರ್ ವರ್ಕಿಂಗ್ ಆನ್ ಇಟ್, ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಏನು ಮಾಡ್ತಿದಾರೋ ಗೊತ್ತಿಲ್ಲ, ಬಟ್ ಹೆಂಗೆ ಮಾಡಬೇಕು, ಎಲ್ಲರೂ ಆಫೀಸರ್ಸೇ ಅಲ್ಲ, ಅವರೆಲ್ಲ ಅಧಿಕಾರಿಗಳೆಲ್ಲ ತಿಳ್ಕೊಂಡ್ರು, ಹೋದರು. ಆಮೇಲೆ ಪ್ರಶಸ್ತಿ ಬಂತು. ಅವತ್ತು ಊರಲ್ಲಿದ್ದೆ, ಅವತ್ತು ನಾರಾಯಣಪುರದಲ್ಲಿ. ಅವಾಗ ಫೋನ್ ಬಂತು ಕೃಷಿ ಇಲಾಖೆಯಿಂದ, ನಿಮಗೆ ಅವಾರ್ಡ್ ಆಗಿದೆ ಅಂತ. 2 ವರ್ಷ ಕೋವಿಡ್ ಬಂತು ಅಂತ ಮುಂದೂಡಿದರು. 22ರಲ್ಲಿ ಏನು ಕೋವಿಡ್ ಇರಲಿಲ್ಲ, ಅದು ಯಾವ ಕಾರಣಕ್ಕೆ ಮುಂದೂಡಿದ್ರೆ ಇಲ್ಲ, ಹಿಂದಿನವನ್ನ ಮುಂದೂಡಿದ್ರು ಕೋವಿಡ್ ಇದೆ ಅಂತೇಳಿ. 3 ವರ್ಷ ಕೊಟ್ಟಿರಲಿಲ್ಲ. ಆಮೇಲೆ ಅದನ್ನು ಕೊಡ್ರಿ, ಅದನ್ನು ಯಾವತ್ತು ಕೊಡ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಕೊನೆಗೆ ಒಂದಿನ ಕೊಟ್ಟರು. ಮುಖ್ಯಮಂತ್ರಿನೇ ಬಸವರಾಜ ಬೊಮ್ಮಾಯಿನೇ ಇದ್ದರು. ಅವಾಗ ಅಲ್ಲ ಸರ್, ನಿಮಗೆ ರಾಜ್ಯೋತ್ಸವ ಸಿಕ್ತು, ಇದು ಸಿಕ್ತು, ಎರಡನ್ನೂ ನಾನೇ ಕೊಡೋ ಅಂತ ಭಾಗ್ಯ ಸಿಕ್ತಲ್ಲ ಅಂದರು ಅವತ್ತು ಧಾರವಾಡದಲ್ಲಿ. ಏನೋ ಪುಣ್ಯ ಬಿಡಿ ಅಂತಂದು. ಸೊ ಪ್ರೌಡ್ ಆಫ್ ಯು ಸರ್. ಅಂದರೆ ಏನಂತೀವಿ, ವಿದ್ಯೆ ಅಂದರೆ ಕೇವಲ ನಾವು ಏನು ಪುಸ್ತಕದಿಂದ ಗ್ರಹಿಸ್ತೀವಿ ಅನ್ನೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಏನು ಕಲಿತೀವಿ ನಮ್ಮ ದಿನನಿತ್ಯದಲ್ಲಿ ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಾತ್ ಉದಾಹರಣೆ ಸರ್.
ಸೊ ಸರ್, ನಾವು ಟಾಕ್ ವಿತ್ RBF ಫಸ್ಟ್ ಸೆಗ್ಮೆಂಟ್ ನಾವು ಎಲ್ಲ ಮಾತಾಡಿದ್ವಿ. ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್, ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಹೇಗೆ ಬಂದ್ವಿ, ಮತ್ತು ನಿಮ್ಮೆಲ್ಲ ತೋಟ ಎಲ್ಲ ನೋಡ್ಕೊಂಡು ಅಲ್ಲೂ ವಿಷಯಗಳನ್ನ ಸಂಗ್ರಹಿಸಿ ಮುಂದಿನ ಜನರೇಷನ್ ತಲೆಮಾರುಗಳಿಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್, ಅಂದ್ರೆ ಏನ್ ಮಾಡ್ಬೋದು, ಓಕೆ ಹೀಗೂ ಇದೆ ಅನ್ನೋ ಒಂದು ಐಡಿಯಾ ಕೊಟ್ವಿ. ನಾವೀಗ ಒಂದು ಸೆಕೆಂಡ್ ಸೆಗ್ಮೆಂಟ್ಗೆ ಹೋಗೋಣ. ಒಂಚೂರು ಫನ್ನಿಯಾಗಿ ಪ್ಲಸ್ ಗೇಮ್ಫುಲ್ ಆಗಿ, ಅಂದ್ರೆ ಚೇರ್ಫುಲ್ ಆಗಿ ಒಂದಿರೋವಂಥದ್ದು. ಸೊ ಇದು 1 ವರ್ಡ್ 1 ಥಾಟ್ ಅಂತ. ಸೊ ನಾನು ನಿಮಗೆ 5 ಪದಗಳನ್ನು ಹೇಳ್ತೀನಿ, ನಿಮಗೆ ಥಟ್ ಅಂತ ಆ ಪದ ಕೇಳಿದ ತಕ್ಷಣ ಏನ್ ವರ್ಡ್ ಬರುತ್ತೆ ಅಂತ ಹೇಳ್ಬಿಡ್ಬೇಕು. ಸೊ ರೆಡಿನಾ ಸರ್? ರೆಡಿ. 1 ವರ್ಡ್ 1 ಥಾಟ್ಗೆ ಸ್ವಾಗತ ಸರ್. ನಿಮಗೆ ನಾನು ಕೊಡ್ತಿರೋ 5 ಪದ, ಅದಕ್ಕೆ ನಿಮ್ಮ ಥಾಟ್ಗಳನ್ನ ಕೇಳೋಕೆ ನಾವು ರೆಡಿ ಇದೀವಿ. ಫಸ್ಟ್, ನಮ್ಮ ಚಿಕ್ಕಮಗಳೂರು ಅಂದ್ರೆ ಏನ್ ಜ್ಞಾಪನ ಆಗುತ್ತೆ? ನಮ್ಮ ಚಿಕ್ಕಮಗಳೂರು ಪ್ರಕೃತಿ ಮಡಿಲು. ಪ್ರಕೃತಿ ಮಾಡಿದ್ರು. ನೈಸ್. ಕೃಷಿ ಅಂತ ನಾವು ಪದ ಕೇಳಿದ ತಕ್ಷಣ? ಕೃಷಿ ಅಂದ ತಕ್ಷಣ ನಮ್ಮ ಆರೋಗ್ಯ, ಮಣ್ಣಿನ ಆರೋಗ್ಯ, ಮಣ್ಣಿನ. ಎರಡು ಮುಖ್ಯ. ಓಕೆ. ಪ್ರಶಸ್ತಿ, ಯಾಕೆಂದ್ರೆ ಪ್ರಶಸ್ತಿ, ನೀವು ಎಷ್ಟೋ ಪ್ರಶಸ್ತಿಗಳು, ರೈತ ಪಂಡಿತ ಆಗಿರ್ಲಿ, ರಾಷ್ಟ್ರೀಯ, ಗುಜರಾತ್ ರಾಜ್ಯ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾಡಿದ್ರ. ಸೊ ಪ್ರಶಸ್ತಿ ಅಂದ ತಕ್ಷಣ ನಿಮಗೆ? ಪ್ರಶಸ್ತಿ ಅದಾಗೆ ಬರಬೇಕು, ನಾವು ಪಡಿಬಾರ್ದು. ಓಕೆ ಸರ್. ದೆನ್ ಶಿಕ್ಷಣ ಸಂಸ್ಥೆ. ಶಿಕ್ಷಣ ಸಂಸ್ಥೆ ಪ್ರಸ್ತುತಕ್ಕೆ ಅವಶ್ಯಕತೆ ಇದೆ, ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಓಕೆ. ನಮ್ಮ ಲಾಸ್ಟ್ ವರ್ಡ್ ಕರ್ನಾಟಕ ಅಂದ ತಕ್ಷಣ ನಿಮಗೆ ಏನ್ ಜ್ಞಾಪನ ಬರುತ್ತೆ, ಏನ್ ಥಾಟ್ ಬರುತ್ತೆ? ಕರ್ನಾಟಕ ಇದೊಂದು ಸಂಸ್ಕೃತಿ ನೆಲೆ. ಇದು ಕರ್ನಾಟಕ ಇಡೀ ಭಾರತದ ಒಂದು ಸಂಸ್ಕೃತಿ ನೆಲೆ. ಸಂಸ್ಕೃತಿ ನೆಲೆ. ಸೂಪರ್ ಆಗಿ ಹೇಳಿದ್ರಿ, ಪಟ್ ಪಟ್ ಅಂತ ಹೇಳಿದ್ರಿ ಸರ್. ಹಂಗಾರೆ ನಾವು ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ಪಿಕ್ಚರ್ ಮೇಲೆ ಒಂದು ಪೀಠಿಕೆ ಅಂತ. ನಾವು ಪಿಕ್ಚರ್ ತೋರಿಸ್ತೀವಿ, 5 ಪಿಕ್ಚರ್, ಅದ್ರ ಮೇಲೆ ನಿಮ್ ಒಂದು ಲೈನ್ ಇನ್ ಪೀಠಿಕೆ ಹೇಳ್ಬೇಕು. ರೆಡಿನಾ ಸರ್? ಪಿಕ್ಚರ್ ಮೇಲೆ ಒಂದು ಪೀಠಿಕೆ. ಸೊ ನಿಮಗೆ ಬರ್ತಿರೋ ಒಂದು ಮೊದಲನೇ ಪಿಕ್ಚರ್ ಬಹುರುಚ. ಇದೊಂದು ಜಾನಪದ ಸಂಸ್ಕೃತಿ, ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿನ ಉಳಿಸಿದಂಥ ಮೇರು ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿ ಅಪಾರವಾಗಿದೆ. ಕೌಟುಂಬಿಕ ಕಾಳಜಿಗಿಂತ ಸಾಮಾಜಿಕ ಕಳಕಳಿ ಅಪಾರವಾದಂಥ ವ್ಯಕ್ತಿತ್ವ. ಇವರೆಲ್ಲರೂ ನಮಗೆ ಆದರ್ಶ, ಆ ಥರದವರೆಲ್ಲ. ಸೊ ನೆಕ್ಸ್ಟ್ ಎರಡನೇ ಪಿಕ್ಚರ್ ನಿಮಗೆ ಬಹುಶಃ ಆಗ್ದಿಲ್ದಂತ ವಿಷಯ. ಸೊ ಪೊಟ್ಯಾಶ್ ಒಂದು ಫರ್ಟಿಲೈಸರ್, ಕೆಮಿಕಲ್ ಬಗ್ಗೆ ನೋಡಿ. ಇದು ಬಂದಾಗ್ಲೇ ನಮ್ಮ ಕೃಷಿ ಸಂಸ್ಕೃತಿ ಹಾಳಾಗಿದ್ದು ಫರ್ಟಿಲೈಸರ್. ಯಾಕೆಂದರೆ ಮಣ್ಣಲ್ಲಿ ನಾನು ವಿವರಿಸ್ತಾ ಹೇಳಿದ್ನಲ್ಲ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗಬೇಕು. ಅದು ನ್ಯಾಚುರಲ್ ಆಗಿ ಸೃಷ್ಟಿಯಾದಾಗ ಮಾತ್ರ ಅದಕ್ಕೊಂದು ಆರೋಗ್ಯದ ಕಲ್ಪನೆ ಇರುತ್ತೆ. ಬಟ್ ಆರ್ಟಿಫಿಷಿಯಲ್ ಆಗಿ ಮಾಡೋಂಥದ್ದೆಲ್ಲದು ತಾತ್ಕಾಲಿಕ. ಹಂಗಾರೆ ಮೂರನೇ ಚಿತ್ರ ಎರೆಹುಳು. ಇದು ರೈತ ಮಿತ್ರ, ನಿಸರ್ಗದ ನೇಗಿಲು ಅಂತ ಕರೀತಾರೆ. ಮತ್ತು ಗುರುತ್ವಾಕರ್ಷಕ ಫೋರ್ಸು ಮತ್ತು ಕ್ಲೇಶಾಕರ್ಷಕ ಫೋರ್ಸ್, ಈ ಪ್ರಕೃತಿಯ 2 ಮೆಟ್ಲುಗಳಿದಾವಲ್ಲ, ಅದಕ್ಕೆ ಮೀಡಿಯಾ ಇದು. ಯಾಕೆಂದರೆ ಅಂತರ್ಜಲ ವೃದ್ಧಿ ಆಗೋದಕ್ಕೂ ಮತ್ತು ವಾತಾವರಣ ತಂಪಾಗಿರೋದಕ್ಕೂ ಅದು ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಅದು ರೈತ ಮಿತ್ರ, ಇದನ್ನು ಉಳಿಸ್ಬೇಕು. ಓಕೆ. ನೆಕ್ಸ್ಟ್ 4th ಪಿಕ್ಚರ್. ಇವರು ನೋಡಿ, ಅವರಿಗೆ ಸಾಲುಮರದ ತಿಮ್ಮಕ್ಕ ತನ್ನ ಮಕ್ಕಳೇ ಇಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲರೂ ಮಕ್ಕಳಾಗಿದ್ದಾರೆ. ಒಂದು 2000 ಮರ ಬೆಳೆಸಿದ್ರಲ್ಲ, ಆ ಬೆಳೆಸಿದ್ರ ಪ್ರತಿಫಲ ಇವತ್ತು ಪ್ರಕೃತಿ ಮೇಜರಾಗಿ ಇವತ್ತಿರೋ ಸಮಸ್ಯೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡೋದು ಅಂತಂದರೆ ಸಾಲುಮರದ ತಿಮ್ಮಕ್ಕನಂತವ್ರು ಸೃಷ್ಟಿ ಮಾಡಿರೋಂಥ ಮರಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಅವ್ರು ಏನೂ ಗೊತ್ತಿಲ್ಲದವರು ಅದೊಂದು ಆ ಸಂಪ್ರದಾಯನ ಹುಟ್ಟಾಕಿದ್ರಲ್ಲ, ಅದು ಗ್ರೇಟ್. ಅವರಿಗೆ ಕೈ ಮುಗಿಬೇಕು. ಓಕೆ ಸರ್, ಲಾಸ್ಟಿಗೆ ನಿಮ್ಮ ಪ್ರಿಯವಾದ ವಿಷಯ ಮಣ್ಣು ಮತ್ತು ಭೂಮಿ. ಮಣ್ಣು ಮತ್ತು ಭೂಮಿ ಇದೆಯಲ್ಲ, ಮಣ್ಣು ಯಾಕೆಂದರೆ ಈ ಭೂಮಂಡಲದ ಪಂಚಭೂತಗಳಲ್ಲಿ ಮಣ್ಣು ಮೇಜರು. ಈ ಮಣ್ಣಲ್ಲೇ ಆರ್ಗ್ಯಾನಿಕ್ ಕಾರ್ಬನ್ ಅಡಗಿರೋದು. ಈ ಆರ್ಗ್ಯಾನಿಕ್ ಕಾರ್ಬನ್ನೇ ಈ ಪಂಚಭೂತಗಳನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿ ಇರೋದು. ಹಾಗಾಗಿ ಈ ಮಣ್ಣಿನ ಆರೋಗ್ಯನ ಕಳಕಳಿಯಿಂದ ಕಾಪಾಡಬೇಕಾಗಿರೋದು ಈ ಭೂಮಿನಲ್ಲಿ ಹುಟ್ಟಿರೋಂಥ ಎಲ್ಲರ ಕರ್ತವ್ಯ. ಯಾಕೆಂದರೆ ನೋಡಿ, ಇವತ್ತು ಸಸ್ಯವರ್ಗ ಆ ಮಣ್ಣಲ್ಲಿ ಹುಟ್ಟಿ ಆ ಮಣ್ಣಿನ ಋಣ ತೀರಿಸುತ್ತೆ. ಜೀವವರ್ಗ ಮನುಷ್ಯನ ಬಿಟ್ಟರೆ ಬೇರೆ ಎಲ್ಲ ಜೀವವರ್ಗನೂ ಆ ಮಣ್ಣಿನ ಋಣ ತೀರಿಸೋಂಥ ಕೆಲಸ ಮಾಡುತ್ತೆ. ಆದರೆ ಮನುಷ್ಯ ಒಬ್ಬನೇ ಮಣ್ಣನ್ನು ಶೋಷಣೆ ಮಾಡ್ತಾ ಇರೋನು ಮನುಷ್ಯನಿಂದ ಆ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗದೇ ಇದ್ದರೆ ನಮ್ಮ ಅಳಿವು ನಮ್ಮ ಬುಡದಲ್ಲೇ ಇದೆ.
ಸರ್ ಇಷ್ಟೊತ್ತು ನಿಮ್ಮ ಸಮಯ ಅಂದ್ರೆ ನಾವು ಯೂಶಲಿ ನಾವೇನ್ ಹೇಳ್ತೀವಿ, ಈ ತರ ನಿಮ್ಮಂತಹ ಸಾಧಕರಿಗೆ ಸಮಯನೇ ಒಂದು ಇನ್ವೆಸ್ಟ್ಮೆಂಟ್. ಆ ಸಮಯನ ನಮಗೆ ಅಂತ ಕೊಟ್ಟಿದ್ದೀರಾ. ನಮ್ಮ ಒಂದು ನಾವೇನ್ ಮೋಟೋ ಇಟ್ಕೊಂಡು ಐಸಿರಿ ಟುಡೇ ಮಾಡ್ತಾ ಇದೀವಿ, ಅದಕ್ಕೆ ನಿಮ್ಮ ಸಹಕಾರ ಕೊಟ್ಟಿದ್ದೀರಾ ಮತ್ತು ಆಶೀರ್ವಾದ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಇಷ್ಟೊಂದು ಹೊತ್ತು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಿಮಗೂ ಸಹ. ಜೊತೆಗೆ ನಾವು ಈ ಒಂದು ಸಂಚಿಕೆಗಳಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ನಿಮಗ್ ನಾವು ಹೇಳೋದ್ ಬೇಡ, ಬಿಕಾಸ್ ನೀವು ಪ್ರಕೃತಿ ಮಡಿಲಲ್ಲಿ ಗೋ ಗ್ರೀನ್ ಆಗಿರ್ಲಿ ಅದ್ರಲ್ಲಿ ರೆವಲ್ಯೂಷನ್ ಮಾಡ್ತಿರೋರು. ನಮ್ಮ ಮಟ್ಟಕ್ಕೆ ನೀವು ನಿಮ್ಮನ್ನ ಸ್ಫೂರ್ತಿನ ಅಥವಾ ಆದರ್ಶನ ಅದಕ್ಕಿಂತ ಮೀರಿದಂತ ವ್ಯಕ್ತಿತ್ವ. ಅದೇ ನಾವ್ ಏನಂತ ಇಟ್ಕೊಂಡಿದೀವಿ ಅಂದ್ರೆ, ನಾವು ಕಿರು ಕಾಣಿಕೆಯಾಗಿ ಕೊಡೋದನ್ನ ನಾವು ಯೂಶಲಿ ಏನಾದ್ರೂ ಕೊಡ್ತಾ ಇರ್ತೀವಿ ವಸ್ತುಗಳನ್ನ. ಅದ್ರ ಬದಲು ನಾವು ಮುಂಬರೋ ಚಾಲೆಂಜಸ್, ಕ್ಲೈಮೇಟ್ ಮತ್ತೆ ಡಿಸಾಸ್ಟರ್ ಇದಿರೋದ್ರಿಂದ ಅದು ಅಂದ್ರೆ ನ್ಯಾಚುರಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಬೇಕು ಅಂತ ಒಂದು ಗಿಡ ಕೊಡುವ ಮೂಲಕ ಗೋ ಗ್ರೀನ್ ಅನ್ನೋ ಒಂದು ಮೆಸೇಜ್ ನ ನಾವು ಕೊಡ್ತಾ ಇದೀವಿ. ಸೊ ನಿಮಗೋಸ್ಕರ ಇಷ್ಟೊತ್ತು ಸಮಯ ಕೊಟ್ಟು ಕೊಟ್ಟಿದ್ದಕ್ಕೆ ಈ ಒಂದು ಗಿಡ ಸರ್, ನಿಮಗೆ ಕೊಡುವ ಅವಶ್ಯಕತೆ ಇಲ್ಲ, ಬಟ್ ಈ ಗಿಡ ನಿಮ್ಮ ಮಡಿಲ್ ಸೇರ್ತದೆ ಅಂದ್ರೆ ಆ ಗಿಡನೇ ಪುಣ್ಯವಂತ ಗಿಡ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸರ್. ಜೊತೆಗೆ ನಾನು ರಚಿಸಿರುವಂತ ಕವನ ಸಂಕಲನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನಿಮಗೆ ಒಂದು ಕಿರು ಕಾಣಿಕೆಯಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಾಹಿತ್ಯದಲ್ಲಿ ಚೆನ್ನಾಗಿ ಗುರುತಿಸಿ ಹೇಳಿ, ಒಳ್ಳೇದದು. ಥ್ಯಾಂಕ್ ಯು ಸರ್. ಓದ್ತೀನಿ, ಓದಿ ವಿಚಾರ ಹೇಳ್ತೀನಿ ನಿಮಗೆ. ಇನ್ನೂ 2 ಪುಸ್ತಕ. ಅದೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಟಾಕ್ ವಿತ್ RBಲಿ ಒಂದು ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದಂತ ಯುವಕ ಹೇಗೆ ಅಧ್ಯಯನ ಮಾಡಿ ಸಾಹಿತ್ಯಾಸಕ್ತಿಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೆಸರು ಮಾಡಿರೋದಕ್ಕೆ ಚಂದ್ರಶೇಖರ್ ನಾರಾಯಣಪುರ್ ಸರ್ ಅವರ ಕಥೆ ಯಶೋಗಾಥೆನೇ ಒಂದು ದೊಡ್ಡ ಆದರ್ಶ, ಸ್ಫೂರ್ತಿ. ಈ ತರದ ಒಂದು ಸ್ಫೂರ್ತಿದಾಯಕ ವ್ಯಕ್ತಿತ್ವದಿಂದ ನಾವು ಗ್ರಹಿಸಬೇಕಾದಂತ ಕಲಿಕೆ ಏನಂದರೆ ಸತತ ಪ್ರಯತ್ನ, ನಮ್ಮೇಲೆ ನಮಗೆ ನಂಬಿಕೆ ಮತ್ತು ಆತ್ಮಾಭಿಮಾನ ಮತ್ತು ವಿಶ್ವಾಸ. ಈ ಒಂದು ಕಥೆನ ನೀವು ಕೇಳಿದಿರಾ. ಚಂದ್ರಶೇಖರ್ ನಾರಾಯಣಪುರ್ ಸರ್ ಅವರ ಒಂದು ಬ್ರೀಫ್ ಇಂಟ್ರೋ ಅಥವಾ ಅವರ ಒಂದು ಜೀವನ ಶೈಲಿಯ ಬಗ್ಗೆ ನೀವು ಕೇಳಿದಿರಾ. ಹೀಗೆ ನಿಮ್ಮ ಸುತ್ತಮುತ್ತಲು ಯಾರೇ ಒಬ್ರು ಸಾಧಕರಿರ್ಲಿ, ಅವರನ್ನು ನಾವು ಇಂಟರ್ವ್ಯೂ ಮಾಡಬೇಕು ನಮ್ಮ ಟಾಕ್ ವಿತ್ RBಲಿ ಅಂದ್ರೆ, ನೀವು ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಆ ಹೆಸರುಗಳನ್ನ ನಮ್ಮ ವಾಟ್ಸಾಪ್ ಸಂಖ್ಯೆಗೆ ನೀವು ತಳಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ನಮ್ಮ ಮುಂದಿನ ಅತಿಥಿಯೊಂದಿಗೆ ಟಾಕ್ ವಿತ್ RBಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಎಲ್ಲಾ ಸ್ಥಳೀಯ ಸುದ್ದಿಗಳಿಗಾಗಿ ಐಸಿರಿ ಟುಡೇನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಆಶೀರ್ವದಿಸಿ. ಧನ್ಯವಾದ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.